ಹಂಗಿದ್ದು ಮಸ್ತ್ ಊಟ ನೋಡೋಣ ಅಂತಾಗ ರಿಯಾಕ್ಷನ್ ಕೊಡ್ಬೇಕು ಭಾಳತ್ತಾಜಿಲ್ಲ ಈಗ ಅಲ್ಲ ಇಲ್ಲಿ ಶುರು ಮಾಡಿ ಒಂದು 1.5 ನಿಮಿಷ ಹಾಂ ಎಲ್ಲಿ ಇದಿಷ್ಟಕ್ಕೆ ಬಂದೆ. ಉತ್ತರ ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ದ್ರಾಕ್ಷಿ ಬೆಳೆಗಾರನಾಗೂ ದ್ರಾಕ್ಷಿಯನ್ನು ಬೆಳೆದವರು ನಾವು ಒಬ್ಬರೇ. ಮತ್ತೆ ಹೊಟ್ಟು ಮತ್ತೆ ತಿರುಗಿ ಬರಲ್ಲ ಟೈಮ್ ಆಯ್ತು ಅಂದ ಕೂಡಲೇ ಹೂ ಸ್ಟಾರ್ಟ್ ಆಗೇ ಬಿಡ್ತು. ಅಷ್ಟು ತ್ರಾಸ ಆಗ್ಬೇಕು. ರೆಡ್ ಲಾಂಗನ್ನು ಈ ಸದ್ಯ ತಗೋಬೇಕು. ಅಂದರೆ ಕಾಂಡದ ಸೇರಿ ಕಸಿ ಗಿಡ ಇದು ನಮ್ಮ ತೈವಾನ್ ಶುಂಠಿ ಇರೋ ಕಡೆ ಜಾಸ್ತಿ ಇದ್ದು. ಇಲ್ಲಿ ನೋಡಿ ಗೊಣ್ಣೆ ಅನಿಸ್ತಲ್ಲ, ಅದು ಗೊಣ್ಣೆ ಥರನೇ ಇದ್ದು. ಬಟ್ ಆ ಸುಳಿ ಎಲೆ ಒಂದು 4 ಎಲೆ ತಿಂದರೆ ಒಂದು 10 ನಿಮಿಷ ಎಲ್ಲ ಹಳದಿ ಕಾಣ್ತು, ಆಮೇಲೆ ನಾರ್ಮಲಿ ಬಂತು. ಮ್ಯಾಜಿಕ್ ಗೊಣ್ಣೆ ಗಿಡ ಇದು ವಿಶೇಷವಾದ ಗಿಡ. ಹೌದು, ಇದು ನಮ್ಮ ಮೆಂತಾಸ್ ಗೊತ್ತಿದೆ. ಹಾಂ, ಗೊತ್ತಿಲ್ಲ, ನಮ್ಮ ಚಿಂಗಮ್ ಫ್ಲೇವರ್. ಇದು ರೆಡ್ ಟೈಗರ್ ಪೈನಾಪಲ್ ಕಾಯಿ ಬರೋವು. ಎನಿ ಟೈಮ್ ಲಿಂಬು ಸಂತ್ರಿ ಇದು ಇದು ವೈಟ್ ಲಾಂಗ್ ನಿಮ್ಗೆ ಬರೋಲ್ಟ್ ಆಗಿದೆ. ಇದು ಬ್ಲೂಬೆರಿ ಲಾಂಗ್ ಬೆರಿ ಉದ್ದ ಚಗಳಿ ಹಣ್ಣು ಹೊಡ್ತು. ಇದು ನಮ್ಮ ದ್ರಾಕ್ಷಿ ಮತ್ತೆ ಕಾಂಪೌಂಡ್ ಸಡಕ್ಕೊಳ್ಳಿ. ಹಾಂ, ರಾಮಪತ್ರಕಾಯಿ ನೋಡಿದ್ದಿಲ್ಲ? ನೋಡಿದ್ದು. ಸೇಮ್ ಥರ ಇತ್ತು, ಒಳಗಡೆ ಪಲ್ಪ್ ಇತ್ತು. ಪಲ್ಪ್ ಅಂದರೆ ಹಣ್ಣು ಇತ್ತು. ಹೊರಗಿಂದ ರಾಮಪತ್ರಕಾಯಿ ಬಂದಂಗೆ ಮಸ್ತಿತ್ತು. ಇದು ನಮ್ಮ ತೈವಾನ್ ಹಣ್ಣು. ಸ್ವಲ್ಪ ತೆಗಿಯೋದು ದೊಡ್ಡ ಆದಮೇಲೆ ಯಾವ್ದು ನಿಂತು ನೋಡ್ತೀವಿ. ಕಾಯಿ ಹೆವಿ ಬಂತು, ಎಲ್ಲ ಇಷ್ಟು ಗಾತ್ರ ಕಾಯಿ ಬಂತು ಪಕ್ಕೆ. ಅದು ಟೇಸ್ಟ್ ಇತ್ತು. ಇದು ವಿಶೇಷ ವೆರೈಟಿ ಕೊಬ್ಬ ಇದೆ. ಇಲ್ಲ ಇಲ್ಲ, ವೆರೈಟಿ ಕಡಿಮೆ. ಇದು ಚಗಲಿ ಹಣ್ಣು ಗೊತ್ತಿದ್ದಲ್ಲ, ರೇಷ್ಮೆ ಹಣ್ಣು. ಇದು ಯಾಕೆ ಫ್ರೂಟು. ಇದೆಲ್ಲ ವೆರೈಟಿ ಇದ್ದು ಬೇರೆ ಬೇರೆ. ನಂಗೆ ಗೊತ್ತು ಒಂದು ಸರಿ ವೆರೈಟಿ ಇದರಲ್ಲಿ ಕಾಯಿ ಬರೋವು. ಸ್ವಲ್ಪ ಗಿಡದ ಮೇಲೆ ಡಿಪೆಂಡ್ ಆಗಿ ಹೇಳೋದು. ಚಿಕ್ಕದಲ್ಲೇ ವೆರೈಟಿ. ಇದು ಆಮಟೆ ಗಿಡ. ಇದು ಆಮಟೆಕಾಯಿ. ಆಮಟೆಕಾಯಿ ವಿಶೇಷ ಏನು ಅಂದರೆ ಸಿಹಿ ಆಮಟೆ. ಒಂದು ಸಿಹಿ ಆಮಟೆ,
ಎರಡನೇಲಿ ಹೊರಟಲ್ಲಿ ಅರ್ಧ ಕೆ ಜಿ ಬತ್ತು. ಕಳ್ಸಲ ಒಂದು 2 ಕಾಯಿ ಬಂದಿತ್ತು, ಇಷ್ಟು ದೊಡ್ಡ ಬತ್ತು, ದೊಡ್ಡ ಸೈಜ್. ಅದ್ಭುತ ಇದು ಬತ್ತು. ಇದೆಲ್ಲ ಕ್ರಿಕೆಟು ಬಾಲು ಚೆಕ್ಕು, ಇದು ವೆರೈಟಿ. ಇದು ನಮ್ಮ ಮೆಮೊ ಸಪೋಟ, ದೊಡ್ಡ ಚಿಕ್ಕ ಹಣ್ಣಂಗೆ ಇತ್ತು, ದೊಡ್ಡ ಬತ್ತು. ಇದು ವರ್ಷಾವಧಿ ಆಗ್ತಾ ಇತ್ತು ಹಲಸು. ಡ್ರ್ಯಾಗನಲ್ಲಿ ವೈಟ್ ಕೋಸವ, ಇದು ವೈಟ್ ಡ್ರ್ಯಾಗನ್ನಲ್ಲೇ ವೈಟ್ ಡ್ರ್ಯಾಗನ್. ಅದು ಒಳಗಡೆ ಪಿಂಕ್ ಇತ್ತು, ಕೆಂಪು ಹಣ್ಣು, ಹೊರಗಡೆ ಕೆಂಪಿತ್ತು, ಒಳಗಡೆನೂ ಫುಲ್ ಕೆಂಪಿತ್ತು. ಇದು ಹಂಗಿಲ್ಲ, ಹೊರಗಡೆ ಕೆಂಪೇ ಇತ್ತು, ಒಳಗಡೆ ಬಿಳಿ ಬ್ಲ್ಯಾಕ್. ಎಲ್ಲೋ ಕಲರ್ ಇಲ್ಲಿ ಇದ್ದಿತ್ತು. ಇದು ಯೆಲ್ಲೋ ಕಲರ್ ಡ್ರ್ಯಾಗನ್, ಯೆಲ್ಲೋ ಕಲರ್ ಅಂದರೆ ಒಳಗಡೆ ಸ್ವಲ್ಪ ಹಳದಿ ಇತ್ತು, ನಮ್ಮ ಅರಿಶಿಣದ ಎಲ್ಲ ಡ್ರ್ಯಾಗನ್. ಹೌದು. ಅಂದರೆ ಈ ಮುಳ್ಳ ಮೇಲೆ ನಿಮಗೆಲ್ಲ ಡಿಪೆಂಡ್ ಆಗೋದು. ಸ್ವಲ್ಪ ಕರೆಕ್ಟಾಗಿ ನೀವು ರೆಡ್ಡು ವೈಟು ಇದನ್ನೆಲ್ಲ ಡಿಫ್ರೆನ್ಸ್ ನೋಡಿದರೆ ಈ ಇದ್ರ ಮೇಲೆ ಗೊತ್ತಾಗ್ತದೆ ಅದು ರೆಡ್ ಹೆಂಗಿದ್ದು ಹೇಳಿ. ಇದು ಇದ್ರ ಮೇಲೆ ಡಿಪೆಂಡ್ ಆಗಿ ಗೊತ್ತಾಗ್ತದೆ ಹೆಂಗಿದ್ದು. ಬ್ಲ್ಯಾಕ್ ಒಂದು ತೋರಿಸ್ಬೇಕು. ಇದು ಸದ್ಯ ಮಧ್ಯಪ್ರದೇಶದಿಂದ ತಗೊಬಂದೆ ಬ್ಲ್ಯಾಕ್ ಡ್ರ್ಯಾಗನ್. ಕಪ್ ಹೊರಗಡೆನೂ ಒಂದಷ್ಟು ಫುಲ್ ಕಪ್ ಇರ್ತಿಲ್ಲ, ಅದ ಕಪ್ಪು ಬರ್ತಿದೆ. ಇದು ಮಧ್ಯಪ್ರದೇಶದಿಂದ ಬಂದು ಕಾಯಿ ಬರಬಹುದು, ಉಳಿದಕ್ಕೆಲ್ಲ ಕಾಯಿ ಬಂಜು. ಇದ್ಯಾವುದು? ಪೆರುವಿಯನ್ ಡ್ರ್ಯಾಗನ್. ಡ್ರ್ಯಾಗನ್ ಆ್ಯಪಲ್ ಅದು, ಅಂದರೆ ಹೊರಗಡೆ ಡ್ರ್ಯಾಗನ್ ಹಂಗೆ ರೆಕ್ಕೆ ಇರ್ತಿಲ್ಲ. ಹಾಂ, ನೈಸ್ ಇತ್ತು, ಬಾಲ್ ಥರನೇ ಇತ್ತು. ಮತ್ತು ಈ ಸಲ ಕಾಯಿ 100% ಬರ್ತದೆ, ತೀರಂತಾಗಿತ್ತು. ಅದು ಸೈಡಲ್ಲೂ ಅಂಕಲ್ ಹೊಡಿತಿದ್ಯಾ? ಬಂದಿಲ್ಲ ಇಲ್ಲಿ, ಅಲ್ಲ ಸೈಡಿಗೆ ಬತ್ತು ಅದೇ ಇದ್ರ ಥರ ಅಲ್ಲ ನೀ ಕೇಳ್ತಪ್ಪ. ಹಾಂ, ಬತ್ತು ಇಲ್ಲಿ ನೋವು ಮಾಡಿ ಇಲ್ಲಿ ಬತ್ತು, ಇಲ್ಲಿ ನೋವು ಮಾಡಿ ಇಲ್ಲಿ ಬತ್ತು. ಆ ಮರಿ ಬಂದು ಅದು ಅಡ್ಡ ಆಗು. ಓಕೆ. ಇದೊಂದು ಇಲ್ಲಿಂದ ಹೆಚ್ಚು ಪಪ್ಪಾಯ ನೋಡಿದ್ದಿಲ್ಲ, ಸೇಮ್ ಬ್ರೆಜಿಲ್ನ ಪಪ್ಪಾಯ ಇದೆ. ಅದು ಬ್ರೆಜಿಲ್ ದೇಶದಲ್ಲಿ ಅಪ್ಪಂತ ಹಣ್ಣು ಪಪ್ಪಾಯ ಹಣ್ಣಂಗೆ ಇತ್ತು. ಅಲ್ಲಿ ಹೆಸರು ಪಪ್ಪಾಯ ಹೇಳಿ ಭಾಷೆ ತಿಂದಿರ್ಲಿಕ್ಕೆ ಸೇಮ್ ಪಪ್ಪಾಯ ಹಣ್ಣಂಗೆ ಬತ್ತೋಗಿತ್ತು. ಅಂದರೆ ಒಂದರಂತೆ ಒಂದು ಬತ್ತು, ಸ್ವಲ್ಪ ಹಾರ್ಡ್ ಇತ್ತು, ಒಳ್ಳೆ ಟೇಸ್ಟ್ ಹಣ್ಣು. ಇದೆಲ್ಲ ಮಿಡಿ ಎಲ್ಲ ಬರ್ತಿತ್ತು. ಒಂದು 11,000 ರೂಪಾಯಿ. ಆ ಗಿಡ ನೋಡ್ಬಿಟ್ಟೆ ವೆರೈಟಿ ಏನೋ ಇರ್ಲಕ್ಕ ಗಿಡ ನೋಡ್ಬಿಟ್ರೆ ಕಾಯಿ ನೋಡೋಳಿಲ್ಲ. ಹಿಂಗಿದೆ ಒಂದು ತುಂಡು ಕೊಟ್ಟಿತ್ತು, ಅದನ್ನ ನೆಟ್ ಇಟ್ಟಿದ್ದೆ. ಅದು ಇನ್ನೂ ಹೇಗಿದ್ದ ಹಾಗೆ ಇತ್ತು, ಸತ್ತಿದ್ದು ಇಲ್ಲೇ ಬಂಜು ಇಲ್ಲ. ಹಂಗಲ್ಲ, ನೀವು ಚೌತಿಲಿ ಹಾಂ ಹುಗ್ಗಿ ತಗೋಬರ್ತೀವಿ. ಹಾಂ ಹುಗ್ಗಿ ಹಾಗೆ ಇಟ್ಟು ಹಾಗೆ ಇರ್ತಿಲ್ಲ. ಅದು ಹೌದು. ಡ್ರ್ಯಾಗನ್ ಸೇಮ್. ಹಾಂ ಹುಗ್ಗಿ ಹವೆ ಹೊಡೆದ್ರೆ ಮಾತ್ರ ಉಗ್ತು, ಹಾಂ ಇಲ್ಲದ್ರೆ ಉಗ್ತಾ. ಹೌದು. ಅದಕ್ಕೂ ಗೊಬ್ಬರ ಅದೇ ಲೆವೆಲ್ ಹಾಂ ಹಾಕೋಷ್ಟು ಸಗಣಿ ಆ ಥರ ಹಾಕೋ. ಅಡ್ಡಿಲ್ಲ. ಅಂದ್ರೆ ನಾನು ಅದು ಮಳೆಗಾಲ ಹವೆ ಹೊಡೆದಾಗ ಹುಗ್ಗಿ ಹೊಡೆದ್ರೆ ಮಾತ್ರ ಅಲ್ಲ ಗೊಬ್ಬರ ಸೇಮ್
ಹಾ ನಾವಂದ್ರೆ ಇದು ಸೇಮ್ ಮತ್ತೆ ಗೊಬ್ಬರ ಅದೇ ತರ ಕೊಟ್ಟಾಗ ಮಾತ್ರ ರೆಡಿ ಆಗ್ತದೆ. ಅಂದ್ರೆ ಸಗಣಿ ಗೊಬ್ಬರ ಒಂದೇ ನಾವು ಕೊಡೋದು, ಮತ್ತೆ ರಾಸಾಯನಿಕ ಕೊಡ್ತೇವೆ ತೋರಿಸ್ತೀವಿ ಅದ್ರಲ್ಲಿ. ಈ ಗೊಬ್ಬರ ಹಾಕ್ತೇವೆ ಯಾಕಂದ್ರೆ ಇಲ್ಲಿ ಬಂದು ಮಣ್ಣಿಗೆ ಬಂದು ಮುಟ್ತಾ ಇಲ್ಲ, ಅದು ಗೊಬ್ಬರ ಹಾಕೋದು ಮಣ್ಣು ಹಾಕಾಗೋಯ್ತು. ಇದು ಇಲ್ಲಿ ನೋಡಿ ಗೊಬ್ಬರ ಎಷ್ಟು ಸಗಣಿ ಹಾಕಿದ್ದೆ ನೋಡಿ, ಎಷ್ಟು ಸಗಣಿ ಗೊಬ್ಬರ ಮತ್ತೆ ಅನ್ಸು ಬೇಡ, ರಾಸಾಯನಿಕ ಏನು ಬೇಡ, ನಾವೇ ತಿಂಬುದಲ್ಲಿ. ಈಗ ಇದ್ರ ಮೇಲೆ ಅದ್ರಲ್ಲಿ ತಂದಿಟ್ಟಿದ್ದೀವಿ ಮಣ್ಣು, ಇದ್ರ ಮೇಲೆ ಕರೆಕ್ಟ್ ಮಣ್ಣೋಗಿ ಕೊಟ್ಬಿಟ್ಟು ಸರ್ ಫಸ್ಟ್ ಕ್ಲಾಸ್ ಆಗ್ಬಿಟ್ಟು. ಇದು ನೋಡಿ ಈಗ ಇದು ಈ ಸಲ ನೆಟ್ಟಿದ್ದೆ ನೋಡಿ ಹಂಗಾಯ್ತು. ನಾನು ನೆಟ್ಟಿದ್ದಿಲ್ಲ ನೀವು ಮಣ್ಣಿ ಹಾಕಿದ್ದೆ ಹೊಟ್ಟೆಯಲ್ಲಿ ಇದೆ ಅದು ಅಂತ ಎಂತ ಇಟ್ಟರು ಅದು ಫಸ್ಟ್ ಗೊಬ್ಬರನೇ ಬೇಕು. ಅದೇ ಸರಿ ಅದಿಂದ ಹಂಗ ಮಣ್ಣಿ ಸಗಣಿ ಗೊಬ್ಬರ ಕನ್ಕೊ ಬಂಪರ್ ಆಗ್ಬಿಟ್ಟು. ಮತ್ತೆ ಅಲ್ಲಿ ಮೆಣಸು ನೋಡಿ ಅದ್ರ ಜೊತೆ ಅದು ಕೇರಳ ಮೆಣಸು ಹಾಂ ಗುರು ನೋಡಿ. ಅದು ಬಾಳೆಲೆ ಈಗೆಲ್ಲ ಹಣ್ಣಾಗೋಯ್ತು. ಖಾರ ಎಷ್ಟು ಬರ್ತದೆ? ಇದು ಭಾಳ ಖಾರ ಐತೆ, ಸಿಕ್ಕಾಪಟ್ಟೆ ಸಣ್ಣ ಸಿಕ್ಕಮೆಣಸಿನ ಖಾರ ಬರ್ತದೆ. ಕೇರಳ ಮೆಣಸು ನೋಡಿತ್ತು ಇಲ್ಲ ನಿಮ್ಮದಿಗಿಲ್ಲ ಕುಟುಂಬ ಮೆಣಸು ಒಳಗೆ ಗೋಲಕ್ಕಿದ್ದು. ಹಾಂ ನಮ್ಮಲ್ಲಿ ಒಂದು ಗಿಡ ಇತ್ತು ಅದೇ ಇದು ಕಾಯಿಲ್ಲೇ ಇದೆ. ಅಲ್ಲಿ ಇದು ಒಂದೇ ಗಿಡದಲ್ಲಿ 2 ಕಲರ್ ಬತ್ತಾ? ಅದಿಲ್ಲ ಇಲ್ಲ ಇದು ಹಣ್ಣಾಗಿ ಅಷ್ಟೇ. ಇದು ಕಾಯಿನಾ? ಹಾ ಕಪ್ಪಿದ್ದಿದ್ದು ಕಾಯಿ, ರೆಡ್ ಇದ್ದಿದ್ದು ಹಣ್ಣು. ಆಚೆ ಗಿಡ ಚಲೋ ಐತೆ ನೋಡಿ, ಆಚೆ ಗಿಡ ಮಳೆಯಲ್ಲಿ ನೀರು ಜಾಸ್ತಿ ಹೋಗ್ತದೆ. ಇಲ್ಲಿ ಬಯೋಡೇಟಾ ಬೇಕಲ್ಲ, ಫುಲ್ ಬಯೋಡೇಟಾ ಬೇಕು. ಇದು ಜಗತ್ತು ರೆಡ್ ಈ ಪೀನಟ್ ಬಟರ್ ಕೊಟ್ಟ ಕಾಯಿ ಎಲ್ಲರೂ ಆಯ್ತು ನೋಡಿ. ಅಪ್ಪತ್ತಾಗಿದ್ದೆ ಈಗ ಯಾವುದು ಹಣ್ಣಿನ ಸೀಸನ್ ಅಲ್ಲದೆ ಇಲ್ಲಿ. ಹಣ್ಣು ಆಗಪ್ಪ ಹಾಕಿರಿ ಇನ್ನೊಂದ್ಸಲ ಬರಕ. ಅವಾಗ ನಾವು ಇಲ್ಲ ಜೂನ್ ಟೈಮಲ್ಲಿ ಬಂದರೆ ಮಿರಾಕಲ್ ಫ್ರೂಟು ಎಲ್ಲ ಗೊತ್ತಿದ್ದಲ್ಲ ಅಂತ ಅಂತ ತಿಂದ್ರೆ ಸಿಹಿ ಹಪ್ಪದು 3-4 ವರ್ಷ ಆಗ್ತದೆ. ಕೆ ಜಿ ಗಟ್ಟಲೆ ಬರ್ತದೆ ಕಾಯಿ. ಕಿವಿ ಲಿಚ್ಚಿ ಇದು ಲಿಚ್ಚಿ ಆಗ್ತದೆ. ಇದು ಲಿಚ್ಚಿ ಇದು ಕಿವಿ 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 ಫ್ರೂಟ್ ಈ ಕಡೆ ಇದ್ದಲ್ಲ, ಕಿವಿ ಗ್ರೀನ್ ಕಲರ್ ಈ ಕಡೆ ಇದ್ದ, ಆ ಕಡೆ ಈ ಕಡೆ ಚಪ್ರ ಹಾಕಿದ್ನಲ್ಲ ಕಿವಿ ಫ್ರೂಟ್. ಇದು ಯಾವ ಟೈಮಲ್ಲಿ ಈಗ ಕಾಯಿ ಬಪ್ಪದಾರೆ? ಆ್ಯಕ್ಚುಲಿ ಮಳೆಗಾಲ ಸ್ಟಾರ್ಟಿಗಿಂತ ಸ್ವಲ್ಪ ಮೊದಲು ಬಂತು, ಮೇದಲ್ಲಿ ಬಂತು. ಹಾಂ ಕಬ್ಬು ನಮ್ಮದು ದಾಸ್ ಕಬ್ಬು ಗೊತ್ತಿದಲ್ರಿ, ಅಟೆ ಕಬ್ಬು ಕಬ್ಬನ್ನಾಗಿ ಎಲ್ಲ ಕಡೆ ಇತ್ತು ಬೆಳೆ. ವಾಟರ್ ಆ್ಯಪಲು ಕೆಳಗೆ ಕಾಯಿ ಆಯ್ತಾ ಅಂತ ಎಲ್ಲ ಹೊರ್ಕತ್ ತಿಂದು ಹೊಕ್ಕೀಗ ಮನ್ಸಿಗೆಲ್ಲ ಕಾಣ್ತಿದ್ದ ಕೆಳಗಡೆ ಇದ್ದಲ್ಲಿ ಇಲ್ಲಿದ್ದು ಕೆಳಗೆ ಹಣ್ಣು ಕಾಯಿ ಇದೆ ಎಲ್ಲಿದ್ದಲ್ಲ ಅಲ್ಲ ನಿನ್ನ ಕೈ ಹತ್ರ ಇದ್ದಪ್ಪ ಬಿದ್ದ ಹಾಸ ಇಲ್ಲೊಂದು ಎತ್ತಿದ್ನಲ್ಲ, ಬಿದ್ದ ಹಾಸ ಅದು. ಅದು ಇನ್ನು ದೊಡ್ಡ ಆಗ್ತಾ ಅಷ್ಟೇ ದೊಡ್ಡ ಆಗ್ತು ಕೆಂಪು. ಇದು ವೆರೈಟಿ ಮಾವು. ಹಾಂ ಮಲ್ಲಿಕ ಇದ್ದು, ಕೇಸರ್ ಇದ್ದು, ರೂಟ್ ಬೌಲ್ ಹಾಕಿದ್ದ. ಥ್ಯಾಂಕ್ ಯು. ವೆಲ್ಕಮ್. ಚೀನಾ ಬಿಗ್ ಬ್ಯಾಂಗು. ಬಿಗ್ ಮ್ಯಾಂಗೋ ಬಿಗ್ ಮ್ಯಾಂಗೋ ಚೀನಾ ಒಂದು ಕೆಜಿ ಬತ್ತು. ಅದು ಇದು ಅದಲ್ಲ 1 ಲಕ್ಷ ರೂಪಾಯಿ ಕೆಜಿ ಅದಲ್ಲ ಅದಲ್ಲಿದ್ದು ಮಿಯಾಜಾಕ್ ನಿಯಾಜಕ್ಕೆ ಅದು 1 ಲಕ್ಷ ರೂಪಾಯಿ ಕೆಜಿ ಹೇಳಿದಷ್ಟೇ ಕೇರಳ ತಳಿ ಇದು ಚಂದ್ರಕಾಂತ್ ಬಕ್ಕೆ ಬಕ್ಕೆ ಹಲಸಿಗೆ ಹೇಳಿ ನೀವು ಬಕ್ಕೆನೆ. ಇದು ಸಿಹಿ ಕರಗಲು ಹುಳಿ ಸಿಕ್ತು ಮತ್ತೆ ಹಸಿರಿತ್ತು. ಈಗ ಬರಕರೆ ಹಳದಿಕಾಯಿ ಆಗ್ಬತ್ತು, ಸ್ವೀಟ್ ಸ್ವೀಟ್
ಸ್ವೀಟ್ ಇತ್ತು ಕರಗಲು ನಕ್ಷತ್ರ ಫ್ರೂಟ್ ಕರಗಲಕಾಯಿ ಇರ್ತದೆ ಕರ್ಗಲ್ಕಾಯಿ ಕರ್ಮದ್ಲಕಾಯಿ ಕರ್ಮದ್ಲ ಹಾಂ ಮ್ಯಾಂಗೋಸ್ಟೀನು 7 ವರ್ಷದ ಗಿಡ ನೋಡಿ ಮ್ಯಾಂಗೋಸ್ಟೀನ್ ಕಾಯಿ ಬರ್ತಾ ಇದ್ದ ಬರೋ ವರ್ಷಕ್ಕೆ 7 ವರ್ಷ ಆಗ್ತದಕ್ಕೆ ಕಣ್ಣು ನೆರಳಾಗ್ತಿತ್ತು ಇಲ್ಲೇ ಇದರಲ್ಲಿದ್ದರೆ ಚಲೋ ಬರ್ತದೆ ಬಿಸಿಲಲ್ಲಿ ಹಾಕಿ ಹೋಗ್ತದೆ ಅದಕ್ಕೆ ನೆರಳಿದ್ದಂಗೆ ಅಷ್ಟೇ ಮಕ್ಕಳು ಸಾಕಿದಂಗೆ ಸಾಕು ಎಲ್ಲ ಇರ್ತದೆ ಬಿಡಿಸ್ಬಿಡಿಸಲ್ಲ ಕಳೆ ತೆಗ್ಸದೆ ಕಡಿ ಒಟ್ಟು ಕೈಯಲ್ಲಿ ಇಲ್ಲಾಂದ್ರೆ ಸುಮಾರು 1000 ಇಡ್ಲಿ ಕಾಪಿ ಗಿಡ ಇದ್ದು ಖರ್ಚು ಹೋಗ್ತಿತ್ತು. ನಮಸ್ಕಾರ ವೀಕ್ಷಕರೇ, ಕೃಷಿಕ ಕಾರ್ಯಕ್ರಮ ಸರಣಿಯ ಒಂದು ಭಾಗವಾಗಿ ನಾವು ಇವತ್ತು ಯಲ್ಲಾಪುರ ತಾಲೂಕಿನ ಬಾಗಿನಕಟ್ಟ ಗ್ರಾಮದಲ್ಲಿ ಇದ್ದೇವೆ. ಇವತ್ತು ನಾವು ಸುಬ್ರಹ್ಮಣ್ಯ ಗಾಂವ್ಕರ್ ಅವರ ತೋಟದಲ್ಲಿ ಇದ್ದೇವೆ. ಅವರ ತೋಟವನ್ನು ನಾವೀಗ ಒಂದು ನೋಡಿದಾಗ ತುಂಬ ಸಾಹಸ ಮತ್ತು ತುಂಬ ಕಷ್ಟಪಟ್ಟು ತಾವು ಉತ್ತಮವಾದಂಥ ಒಂದು ತೋಟವನ್ನು ತಯಾರು ಮಾಡಿದ್ದಾರೆ. ಇದರಲ್ಲಿ ಸಾಮಾನ್ಯವಾಗಿ ಅವರು ಹೇಳಿದ ಪ್ರಕಾರ ಒಂದು 350ಕ್ಕೂ ಹೆಚ್ಚಿನ ವಿವಿಧ ಜಾತಿಯ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದಾರೆ. ಬನ್ನಿ ನಾವು ಒಂದ್ಸಲ ಅವರನ್ನು ಮಾತಾಡಿಸಿ ಅವರ ಅಭಿಪ್ರಾಯವನ್ನು ಕೇಳಿ ಅವರ ಅನುಭವವನ್ನು ಹಂಚಿಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸುಬ್ರಹ್ಮಣ್ಯ ಗಾಂವ್ಕರ್. ಈಗ ನೀವು ಈಗ ಇಷ್ಟೊಂದು ಚೆನ್ನಾಗಿ ಹಣ್ಣಿನ ಗಿಡಗಳು ಮತ್ತು ಇದನ್ನೆಲ್ಲ ಮಾಡಿದ್ರಲ್ಲ, ಇವನ್ನೆಲ್ಲ ಮಾಡಲಿಕ್ಕೆ ನಿಮಗೆ ಒಂದು ಪ್ರೇರಣೆ ಮತ್ತು ಒಂದು ಯಾಕೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂತು? ಅಲ್ಲ, ಮೊದಲಿನಿಂದ ಕೃಷಿಯಲ್ಲಿ ಭಾಳ ಆಸಕ್ತಿ ಇತ್ತು ನನಗೆ. ಅದರ ಕೆಲವು ಕಾರಣಗಳಿಂದ ನಾವು ಹಣ್ಣಿನ ಗಿಡಗಳನ್ನು ಬೆಳಿಬೇಕು, ವಿದೇಶಿ ಹಣ್ಣುಗಳನ್ನು ಬೆಳಿಬೇಕು ಅಂತ ಉತ್ಸಾಹ ಬಂದಿದ್ದು ಹೇಗೆ ಅಂದರೆ ನಾವೊಬ್ಬರು ಮನೆಗೆ ಹೋಗಿದ್ದೆ. ಹೋದಾಗ ಅವರೊಂದು ಪಪ್ಪಳೆ ಹಣ್ಣನ್ನು ಕಟ್ ಮಾಡಿ ತಿನ್ಲಿಕ್ಕೆ ಕೊಟ್ಟರು ನನಗೆ. ಅದರಲ್ಲಿ ಒಂದು ಕೆಲವಷ್ಟು ಬೀಜಗಳಿದ್ದು, ಆ ಬೀಜವನ್ನು ನನಗೆ ಕೊಡಿ ಅಂತ ಕೇಳಿದರೆ ಅವರು ಇಲ್ಲ, ಒಂದು ಗಿಡಕ್ಕೆ 150 ರೂಪಾಯಿ ಆಗ್ತದೆ, ಅದನ್ನು ಮಾಡಿ ಗಿಡವನ್ನು ಮಾಡಿದರೆ ನೀವು ಅಷ್ಟೆಲ್ಲ ಇದ್ದರು ಪೇಟೆಯಲ್ಲಿ ಒಂದು ಪಪ್ಪಳೆನ ಖರೀದಿ ಮಾಡಿ ಬೀಜ ಮಾಡಿ ಸಸಿ ಮಾಡ್ಕೊಳ್ಬೋದಲ್ಲ ಅಂತ ಅದನ್ನು ಮಾತನ್ನು ಹೇಳಿದಾಗ ನನಗೆ ಭಾಳ ಮನಸ್ಸಿಗೆ ನೋವಾದ್ದರಿಂದ ಆವತ್ತಿನಿಂದ ನಾ ಹಣ್ಣಿನ ಗಿಡವನ್ನು ತಂದು ನೆಡಲಿಕ್ಕೆ ಪ್ರಾರಂಭ ಮಾಡಿದೆ. ಇವತ್ತು ಮಟ್ಟ ತಂದು ನೆಡ್ತಾನೆ ಇದೆ. ಸರಿ, ಈಗ ನಾವು ನೋಡಿದಂತೆ ಸಾಮಾನ್ಯವಾಗಿ ಒಂದು ವಿವಿಧ ಜಾತಿ, ಅದರಲ್ಲೂ ವಿಶೇಷವಾಗಿ ನೀವು ಅನಾನಸ್ ಮತ್ತು ಡ್ರ್ಯಾಗನ್ ಫ್ರೂಟ್ಗಳನ್ನು ಸ್ವಲ್ಪ ವಿಶೇಷವಾಗಿ ಬೆಳೆದ್ರೆ ಇಲ್ಲಿ ಎಲ್ಲ ಕಾಣಿಸ್ತಾ ಇದೆ. ಮತ್ತು ಬಟರ್ ಫ್ರೂಟ್ ಮತ್ತು ಮ್ಯಾಂಗೋ, ಹಲಸು ಇವುಗಳನ್ನು ತಾವು ತುಂಬ ವೆರೈಟಿಗಳನ್ನು ಸಂಗ್ರಹ ಮಾಡಿದ್ದೀರಿ. ಇದನ್ನೆಲ್ಲ ಎಲ್ಲೆಲ್ಲಿ ಯಾವ್ಯಾವ ಭಾಗದಿಂದ ಹೇಗೆ ಸಂಗ್ರಹಣೆ ಮಾಡಿದ್ದೀರಿ ಮತ್ತು ಅದನ್ನು ಬೆಳೆಯುವಂಥ ವಿಧಾನಗಳ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಕೊಡಿ. ಈಗ ನಾವೇನು ಮಾಡಿದ್ವಿ, ಮೊದಲು ಸ್ಥಳೀಯವಾದಂಥ ಸಸಿಗಳನ್ನೇ ತಂದು ನೆಟ್ಟಿದ್ವಿ. ಆಮೇಲೆ ನಾವು ಆ ಕಡೆ ಈ ಕಡೆ ಬೇರೆ ಜಿಲ್ಲೆಗಳಿಗೆಲ್ಲ ಓಡಾಡುವಾಗ ಹೊಸದ ತಳಿಗಳ ನಮಗೆ ಪರಿಚಯ ಆದ್ದರಿಂದ ಆ ಕಾಲದಲ್ಲಿ ಎಲ್ಲ ಎಲ್ಲೆಲ್ಲಿ ಸಿಗ್ತದೆ, ಯಾವ್ಯಾವ ನರ್ಸರಿಗಳು ಸಿಗ್ಬೋದು, ಯಾವ ರಾಜ್ಯಕ್ಕೆ ಹೋದ್ರೂ ಸಿಗ್ಬೋದು ಅಂತ ದೃಷ್ಟಿಯಿಂದ ಅದನ್ನೆಲ್ಲ ಮನಗೊಂಡು ನಾವು ಹೊಸ ನರ್ಸರಿಗಳನ್ನು ಹುಡುಕಾಡಿ ಅಲ್ಲಿ ಏನು ವಿಶೇಷತೆ ಗಿಡಗಳು ಸಿಗ್ತವೆ, ಹೊರದೇಶದ ಗಿಡಗಳು ಸಿಗ್ತವೆ, ನಮ್ಮಲ್ಲಿ ಬೆಳೆಯಬಹುದು ಹೇಳುವಂಥದ್ದನ್ನು ನಾವು ವಿಚಾರ ಮಾಡಿ ಆ ಥರದ ಸಸ್ಯಗಳನ್ನು ತೊಗೊಂಬರ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನಾವು ಆನ್ಲೈನಲ್ಲಿ ಪ್ರಯತ್ನ ಮಾಡಿದ್ವಿ. ಆನ್ಲೈನಲ್ಲಿ ಚೆನ್ನಾಗಿ ಗಿಡ ಬರಲಿಲ್ಲ. ಆ ಕಾರಣದಿಂದ ನಾವು ಅನಿಲ್ ಬೆಳಂಜಿ ಅವ್ರ ಹತ್ರ ನಾವು ತೊಗೊಂಡಿದ್ದೀವಿ. ಈಗ MBB ನರ್ಸರಿ ಅಂತೇಳಿ ಮಂಗಳೂರು ನರ್ಸರಿಯಲ್ಲಿ ತೊಗೊಂಡಿದ್ದೀವಿ. ಕೇರಳದಲ್ಲಿ ಕೊಯಮತ್ತೂರು ಅಲ್ಲಿ ಹೋದಾಗ ತಮಿಳ್ನಾಡಲ್ಲಿ ಅಲ್ಲೂ ಸ್ವಲ್ಪ ಗಿಡವನ್ನು ತಂದಿದ್ದೀವಿ. ಕೇರಳದಿಂದ ವಯಕಾಡಿನಿಂದ ಒಂದಷ್ಟು ಗಿಡಗಳನ್ನು ತಂದಿದ್ದೀವಿ. ಪಶ್ಚಿಮ ಬಂಗಾಳದಿಂದ ನಮ್ಮ ಮಿತ್ರರಿಂದ ಕೆಲವಷ್ಟು ಹಣ್ಣಿನ ಗಿಡಗಳನ್ನು ತರಿಸಿದ್ದೀವಿ. ಹೀಗೆ ದೇಶದ ಮೂಲೆಗಳಿಂದ ನಮಗೆ ಪರಿಚಯ ಅಥವಾ ಫೋನ್ ಕಾಂಟ್ಯಾಕ್ಟು ಅಥವಾ ಸಂಬಂಧಿಕರ ಕಾಂಟ್ಯಾಕ್ಟು ಆ ಥರದ ಮೇಲೆ ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಬೆಳೀತಕ್ಕಂಥ ಕೆಲವಷ್ಟು ಗಿಡಗಳು ನಮ್ಮಲ್ಲಿ ಇದ್ದಾವೆ. ಈಗ ಇನ್ನು ಹೊರದೇಶದ ತಳಿಗಳು ಕೂಡ ಸಾಕಷ್ಟು ಇದ್ದಾವೆ. ಆ ಕಾರಣದಿಂದ ನಾವು ಅಲ್ಲಿಂದೆಲ್ಲ ಒಟ್ಟು ಮಾಡಿ ತಂದಿಟ್ಟಿದ್ದೇವೆ. ಇಲ್ಲಿ ಈಗ ನೀವು ಇಷ್ಟೊಂದು ಜಾತಿ ಹಣ್ಣಿನ ಗಿಡಗಳನ್ನು ಮಾಡಿ ಅವ್ರನ್ನ ಚೆನ್ನಾಗಿ ಬೆಳೆಸಿದ್ದೀವಿ. ಈಗ ಇದಕ್ಕೆ ಬೆಳೆಯಲಿಕ್ಕೆ ನಿಮಗೆ ಏನಾದರೂ ಸಮಸ್ಯೆಗಳು ಮತ್ತು ಬೆಳೆಯುವಂಥ ವಿಧಾನ, ಈಗ ಯಾಕಂದರೆ ಒಂದು ಡ್ರ್ಯಾಗನ್ ಫ್ರೂಟಿನ ಬೆಳೆಯುವ ವಿಧಾನ ಬೇರೆ ಇರ್ತದೆ, ಅನಾನಸ್ ಬೆಳೆಯುವ ವಿಧಾನ ಬೇರೆ ಇರ್ತದೆ, ಬಟರ್ ಫ್ರೂಟು ಅಥವಾ ಮ್ಯಾಂಗೋನೋ ಹಲಸೋ ಅದೆಲ್ಲವೂ ಅದಕ್ಕೆ ಹಾಕುವಂಥ ಗೊಬ್ಬರಗಳು, ಅದರ ನಮ್ಮೇನು ಅದರ ಒಂದು ಎಂತ ಆರೈಕೆ ಮಾಡುವಂಥ ವಿಧಾನಗಳು ಬೇರೆ ಇರ್ತವೆ. ಅದನ್ನೆಲ್ಲ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ ಮತ್ತು ಅದರಿಂದ ಆ ಒಂದು ಸಮಯಕ್ಕೆ ಸರಿಯಾಗಿ ಅದನ್ನು ಹೇಗೆ ಪಾಲಿಸ್ಕೊಂಡು ಹೋಗ್ಲಿಕ್ಕೆ ಚೆನ್ನಾಗಿ ಬೆಳೆ ಬರಲಿಕ್ಕೆ ಯಾವ ರೀತಿಯಂಥ ಪದ್ಧತಿಗಳು ಅಳವಡಿಸ್ಕೊಂಡು? ಇದರಲ್ಲಿ ಸಮಸ್ಯೆಗಳು ಭಾಳ ಇದ್ದಾವೆ. ಡ್ರ್ಯಾಗನ್ನಿಗೆ ನಾವು 15 ದಿವಸಕ್ಕೆ ಒಂದ್ಸಲ ನೀರು ಕೊಟ್ಟರೆ, ಸ್ಟ್ರಾಬೆರಿ ಅಂತ ಸಣ್ಣ ಗಿಡಗಳಿಗೆ ನಾವು ಡೈಲಿ ನೀರನ್ನು ಕೊಡಬೇಕು. ಹಲಸಿಗೆ ವಾರ ಒಂದ್ಸಲ ನೀರನ್ನು ಕೊಡಬೇಕು. ಅಥವಾ ವಿವಿಧ ಸಸ್ಯ ಬಟರ್ ಫ್ರೂಟ್ಗಳಿಗೆ ನಾವು 15 ದಿವಸ ತಿಂಗಳ, ಸ್ವಲ್ಪ ದೊಡ್ಡ ಗಿಡಗಳಾದ ಮೇಲೆ ಸ್ವಲ್ಪ ಲೇಟಾಗಿ ನೀರು ಕೊಡ್ಬೋದು. ಆದರೆ ಅತಿ ಚಿಕ್ಕ ಗಿಡಗಳಿದ್ದಾಗ ನಾವು
ಹೆಚ್ಚುವರಿಯಾಗಿ ಡೈಲಿ ನೀರು ಕೊಡುವ ಗಿಡಗಳು ಸಹ ಇದ್ದಾವೆ. ಅದನ್ನೆಲ್ಲ ನಾವು ಅಲ್ಲಿ ಇಲ್ಲಿ ಕೇರ್ಪಟ್ಟು ಇವತ್ತು ಆ ಥರದಲ್ಲೇ ನಾವು ನೀರಾವರಿಯನ್ನು ಕೊಟ್ಟು ಗೊಬ್ಬರವನ್ನು ಕೊಟ್ಟು ಬೆಳೆಸ್ತಾ ಇದ್ದೇವೆ. ಎಂತರ ಬದನೆಪ್ಪ ಅದು? ಇದು ಬಳ್ಳಿ ಬದನೆ. ಇದು ಮಡ್ಗಾಸ್ಕರು, ಅಂಡಮಾನು, ನಿಕೋಬಾರು ಆ ಥರದ ಸಮುದ್ರ ತೀರದಲ್ಲಿ ಒಂಥರ ಬಳ್ಳಿಗಳ ಆಕಾರದಲ್ಲಿ ಇರುವಂಥ ಗಿಡ ಇದು. ಇದು ಸೀಗ್ರಾಪ್ಸ್ ಹೇಳ್ತಾರೆ. ಸೇಮ್ ದ್ರಾಕ್ಷಿ ಹಂಗೆ ಗೊಂಚಲು ಬಂದು ಹಣ್ಣು ಫುಲ್ಲು ಸ್ವೀಟ್ ಇತ್ತು. ಜಾಸ್ತಿ ಸಮುದ್ರ ತೀರದಲ್ಲಪ್ಪ ಅಂತ ಗಿಡ ಇದು. ಆ್ಯಕ್ಚುಲಿ ನಮ್ಮಲ್ಲಿ ಅಪ್ಪಂತದಲ್ಲ ಪ್ರಯೋಗ ನಮ್ಮದು. ಇದು ಈ ಥರದ ಮಣ್ಣಿಗೆ ಹಾಕ್ತೋಳು ನಮ್ದೇನು ಗ್ಯಾರಂಟಿ ಇಲ್ಲ ಇತ್ತು. ಕಳ್ಸಲ ಹೂಗೆಲ್ಲ ಬಂದು ಅದಕ್ಕೆ ಕಳ್ಸಲ ಹೂವೆಲ್ಲ ಇದು ಬಂದಿದ್ದಕ್ಕೆ ಕಾಯಿ ಬರ್ಲಿಕ್ಕೆ ಕೊಡುವಂಥ ನಿರೀಕ್ಷೆ ಇತ್ತು ನನಗೆ. ಸೀಗ್ರಾಪ್ಸ್ ಹೇಳ್ತಾರೆ. ಸಮುದ್ರ ತೀರದಲ್ಲೇ ಅಪ್ಪದಿದೆ. ಲಕ್ಕಿ ಒಂದು ಹಣ್ಣ ಜೋಗ 5 ಹಣ್ಣು ಅಲ್ಲ, ಮೊನ್ನೆ ಕೊಯ್ದ ಇದಲ್ಲ. ತಡೀರಿ ಒಂದು ಹಣ್ಣಕ್ಕೆ ಕಾಯಿ ಇದ್ದಿರ ಹಣ್ಣು ಪೇರ್ಲೆ ಹಣ್ಣು ನೋಡಿ, ಪೇರ್ಲೆ ಹಣ್ಣು ಅದು ನೋಡಿ ಇಲ್ಲಿ ಅದಕ್ಕೆ ಕೊಯ್ತಿ ಕಡೆ ಕಾಣ್ತಾ ಗೊತ್ತಾ? ಹುಡುಕಿರೋ ಮತ್ತು ಕಾಯಿ ಇತ್ತಲ್ಲ, ಇಲ್ಲಿತ್ತಲ್ಲ ಕಾಯಿ ಇದ್ದಲ್ಲ ಇದೆ. ಇಲ್ಲಿತ್ತು ಕಾಯಿ, ಇಲ್ಲಿ ಕಾಯಿ ಇತ್ತು ನೋಡಿ. ಸುಮಾರದೇ. ಎಷ್ಟು ದೊಡ್ಡ ಆಗ್ತದೆ ಅದು? ಇದು ಭಾಳ ದೊಡ್ಡ ಆಗ್ತಿಲ್ಲ, ಇನ್ನು ಸ್ವಲ್ಪ ದೊಡ್ಡ ಆಗ್ತದೆ. ಮೊನ್ನೆ ನಂಗೆ ಒಟ್ಟು ಕೊಯ್ದು ಖಾಲಿ ಮಾಡಿದ್ದಾದ್ರೆ ನಾನು ಕಾಕನ ಮಕ್ಕಳ ಇಲ್ಲೆಲ್ಲ ಆಗಿ ನೋಡಿ. ಅಲ್ಲಿ ಮೇಲೆ ಬಂದಿದ್ದು. ಅರೆ ಕೆಲಸ ಆಜು ಈಗ ಒಪ್ಪದಲ್ಲ. ನಂಗೆ ತಿಂದಾಕಿದ್ದು ಮಳೆಲಾಗ್ತು. ಇದು 4 ಪೀಸ್ ಮಾಡ್ಕೊಂಡು ತಿಂಬ ಏನ್ರ ಮಳೆಲಾಗ್ತದೆ. ಬ್ರೆಜಿಲ್ ಪೇರ್ಲು ಹೇಳಿ ಸಹಜ ಸಣ್ಣ ಬಿಟ್ರೆ ಬ್ರೆಜಿಲ್ ಪೇರ್ಲು. ಮತ್ತೆ ಕಾಯಿ ಆ ಬದಿ ಇದ್ದಿರೋ ಎಲ್ಲ ಈ ಬದಿ ಹಣ್ಣಾಗಿನಾಗ ಕೊಯ್ದು ತಿಂದಿದ್ದಾವ. 3-4 ಕಾಯಿ ಕೊಯ್ದು ಕಂಡಿದ್ದೆ. ನಿಮ್ಗೆ ಈ ಬನಾನ ಚಿಕ್ಕು ಎಲ್ಲದು ಇಲ್ಲ ಆಜಲ್ಲ ಇದೆ. ಇಲ್ಲ ಆಜು ಇಲ್ಲ ಆಜು ಮಜಾ ಇಲ್ಲ ಒಂಥರ. ಚಿಕ್ಕು ಹಾಂ ಅದು ಬನಾನ ಚಿಕ್ಕು ಬನಾನ ಐದಿಲ್ಲ ಅದಕ್ಕೆ ಟೂರಲ್ಲಿ ಅವನು ನನಗೆ ಹಾಕಿ ಓಯ್ ವರ್ಷ ಪೂರ್ತಿ ಮಾವಿನಕಾಯಿ ಆಗ್ತಾ ಇದೆ. ಈಗ ಒಂದ್ಸಲ ಮುಗಿದು ಹತ್ತಿರ ಬಂದಿರ 30-40 ಕಾಯಿ ಇತ್ತು. ಈ ಸಲ ಒಂದು 50 ಕಾಯಿ ಬರ್ತದೆ. ಎಷ್ಟು ದೊಡ್ಡ ಆಗ್ತು ಕಾಯಿ? ಇಷ್ಟೇ ಬ್ಲೂಬೆರಿ ಚೆರಿ ಅಂದ್ರೆ ಹೋಗ್ತು ನೋಡಿ. ಸಣ್ಣ ಸಣ್ಣ ಕಪ್ಪು ಹಣ್ಣು ಬರ್ತಲ್ಲ ಯೂಟ್ಯೂಬರ್. ಬ್ಲೂಬೆರಿ ಚೆರಿ ಬರ್ತೀವಿ ಹೆಚ್ಚು ಕಮ್ಮಿ ಮೇದಲ್ಲಿ ಬರ್ಲತ್ತಿತ್ತು. ಇದು ಲೆಮನ್ ಆ್ಯಪಲ್ ಗಿಡ. ಲಿಂಬು ಹಂಗೆ ಸ್ವಲ್ಪ ಹುಳಿ ಇತ್ತು, ಹುಳಿಸಿ ಇತ್ತು. ಇಷ್ಟೇ ದೊಡ್ಡ ಸೈಜಲ್ಲಿ ಬಂತು. ಲೆಮನ್ ಆ್ಯಪಲ್ ಅದಕ್ಕೆ. ಮರದ ದ್ರಾಕ್ಷಿ ಥರನೇ ಬಂತು. ಜುಲೈದಲ್ಲಿ ಬಂತು. ಕಪ್ಪು ಇತ್ತು. ನೀವು ನೋಡಿದ್ದಿಕ್ಕಲ್ಲ? ನೋಡಿದ್ರಾ? ನೋಡಿದ್ದಿಲ್ಲ. ಕಾಂಡಕ್ಕೆ ಬತ್ತು ಎಲ್ಲ. ಈ ಹತ್ತೇನು ಆಗ್ತಿಲ್ಲ, ಸೇಮ್ ಪಾಲಿಸಿಲಿ ಇತ್ತು. ಈ ನಾವು ಕವಳಿ ಹಣ್ಣು ಗೊತ್ತಿದ್ದಲ್ಲ ನಮ್ಗೆ, ದೊಡ್ಡ ಕಪ್ಪು ಹಣ್ಣು. ಆ ಕಾಂಡಕ್ಕೆ ಫುಲ್ ಈ ಬಿಂಬಳಕಾಯಿ ಬಂದ್ಬಿಟ್ಟು. ಇದು ಲಿಂಬು, ಎಲ್ಲ ಥರದ ಲಿಂಬುಗೂ ಆ್ಯಕ್ಚುಲಿ ಮುಳ್ಳಿತ್ತು. ಇದಕ್ಕೆ ಮುಳ್ಳಿಲ್ಲ. ಲಿಂಬು ಕಾಯಿ ಅಂತ ಸ್ವಲ್ಪ ದೊಡ್ಡ, ವಾಸನೆ ಟೇಸ್ಟ್ ಎಲ್ಲ ಸೇಮ್ ಲಿಂಬು. ಮುಳ್ಳು ಇಲ್ಲದೆ ಇರೋ ಲಿಂಬು. ಮುಳ್ದು ಇಲ್ಲದೇ ಇದ್ದು. ಇದು ತೈವಾನ್ ಬಿಗ್ ಪೇರ್ಲು. 1 kg ಮುಟ್ಟನು ಬತ್ತು. ನಾವೊಂದು 6-7 ಕಾಯಿ ಸಣ್ಣ ಗಿಡ ಆಗಿದ್ದಕ್ಕೆ ಒಂದು 6-7 ಕಾಯಿ ಇಟ್ಟರೆ 1 kg ಮುಟ್ಟ ಬತ್ತು ಕಾಯಿ ಬಂದು. ಇದು ಎಷ್ಟು ವರ್ಷದ್ದು ಗಿಡ? 2 ವರ್ಷದ್ದು. ಕಳೆದ 25-30 ಕಾಯಿ ಬಂದಿತ್ತು. ನಾನೇ ಒಂದು 5-6 ಕಾಯಿ ತೆಗೆದು ಕಾಯಿ ಕಡಿಮೆ ಮಾಡಿದ್ದು. ನೆಟ್ಟು ಮೊದಲನೇ ವರ್ಷಕ್ಕೆ ಕಾಯಿ ಬರ್ತದೆ. ಅದು ಕಸಿ ಗಿಡ. ಇದಕ್ಕೆಲ್ಲ ರೇಟ್ ಹೆಂಗಿದ್ದು ಒಂದಕ್ಕೆ? ಇದು kg 100 ರೂಪಾಯಿ ಹೋಗ್ತು. ಗಿಡಕ್ಕೆ 1,000. ಕಾಂಡ ಕಸಿ ಆದ್ರೆ 1,000. ಅಂದರೆ ಕಾಯಿ ಒಂದು ಕಾಯಿ ಇದ್ದಾಗೆ ಕೊಡ್ತು. ಒಂದು ಕಾಯಿ ಇದ್ದಾಗೆ ಪಾಲಿಸಿ ಮಾಡಿ ಹಣ್ಣು ಬದಿಸೇ ಕೊಡ್ತಾರೆ.
ಹಾಂ ಅದನ್ನೇ ಮಾಡ್ತಾವೆ ಯಾವಾಗ. ಅದೇ ಚಿಂತ, ಹಂದಿ ಚಿಂತ, ಹೆಗಣ ಎಲ್ಲ ಕಾಡು ಪ್ರಾಣಿಗಳು ಅದಕ್ಕೆ ಏನು ತ್ರಾಸು ಕೊಡೋ ಕೊಡುತ್ತೆ. ಈ ಥರ ಮಾಡಿದರೆ ಇದಕ್ಕೆ ಹೆಗಣ ಕಾಟ ಭಾಳ ಕಡಿಮೆ ಇತ್ತು. ನಾ ಮತ್ತೊಂದು ಇದನ್ನು ತೋರಿಸ್ತೆ ಆಗ್ತಿಲ್ಲ ಕಣ್ಣು ನೋಡ್ತಿದ್ವು. ಇದು ಹೆಗಣ ಹಂದಿ ಎಲ್ಲ ಭಾಳ ಮುಟ್ಟಲ್ಲಿ ಹೋಗ್ತಿಲ್ಲ. ಮತ್ತು ಇಳುವರಿನೂ ಮಸ್ತ್ ಬತ್ತು. ಇದು ಒಂದು ಇದಕ್ಕೆ 4 kg ಗೊಂಡು 100%. ನೋಡಿ ಇದು ಮಜ್ಜಿಗೆ ಮತ್ತು ಬೆಲ್ಲವನ್ನು ಹಾಕೋದು, ಮದರ್ ಪ್ಲ್ಯಾಂಟ್ ಹಾಕಿ ಮಾಡಿದ್ರೆ ಅಂದರೆ ಅದಕ್ಕೆ ಮದರ್ ಪ್ಲ್ಯಾಂಟ್ ಹೇಳಿ ಬೇರೆ ಸಿಕ್ತು, ಲಿಕ್ವಿಡ್ ಸಿಕ್ತು. 1 ಲೀಟ್ರ್ 2 ಲೀಟ್ರ್ ಕೊಡ್ತಾ, 2 ಲೀಟ್ರ್ ಕೊಟ್ಟರೆ 200 ಲೀಟ್ರ್ ನೀರಿಗೆ ಹಾಕ್ಕೊಂಡು ಅದಕ್ಕೆ 2 kg ಬೆಲ್ಲ 2 kg 2 ಲೀಟ್ರ್ ಮಜ್ಜಿಗೆ ಹಾಕಿ 14 ದಿವಸ ಮಾಡ್ಬೇಕು. 15ನೇ ದಿವಸ ಒರಿಜಿನಲ್ ಆಗ್ತು. ಅಡಿಕೆ ಗಿಡಕ್ಕೆ 1 ಲೀಟ್ರ್ ಅಂತ ಹಾಕಿದೆ, ಅಡಿಕೆ ಜೀವಾಣುಗಳು ಅದ್ಭುತವಾಗಿ ಉತ್ಪನ್ನ ಆಗುತ್ತೆ. ಜೀವಾಮೃತ ಮಾಡುವಂಥ ಹೌದು, ಒಂದು ವೆರೈಟಿ ವಿಧಾನ. ಇದು OWDC ಇರ್ತಾರೆ. ವೇಸ್ಟ್ ಡಿಕಂಪೋಸರ್ ಅಲ್ಲ, ಅದಲ್ಲ, NODC ಬೇರೆ. ಇದು ಹಂಗಾರೆ ಮೈಕ್ರೋಬೆಲ್ ಕನ್ಸೋರ್ಷಿಯಂ ಡಿಪಾರ್ಟ್ಮೆಂಟ್ನಾಗ ಕೊಡೋದಲ್ಲ. 1 ಲೀಟ್ರ್ ಬಾಟ್ಲ್ ಅಂತ ನನಗೆ ಸ್ಕ್ವಾಡ್ ವಯಸ್ಸು ಕೊಟ್ಟಿದ್ದ, ಒಂದು ಬಾಗಿಲು ಕೊಟ್ಟೋದು 1 ಲೀಟ್ರ್ ಬಾಟ್ಲ್ ಅಂತ. ನಾ ಅವ್ರದ್ದು ಬೇರೆಯಲ್ಲೇ ಬಂದಿತ್ತು. ಅಲ್ಲ ಕೊಡಲು ಹಾಂ, ಇಷ್ಟು ದೊಡ್ಡ ಬಾಟ್ಲ್ ಇದಲ್ಲ, ಇಷ್ಟು ಬಾಟ್ಲ ಇದು DC. ಹಾಂ ಅದೇ ಆ ಗೊಬ್ಬರದ ಮೇಲೆ ಸೊಪ್ಪಿನ ಮೇಲೆಲ್ಲ ಹಾಕೋದು ಬೇರೆ ಇದ್ದು ನಾನು. ಅದು ಒಮ್ಮೆ ಬೇರೆ ಇದ್ದು ಇದು ಜೀವಾಣುಗಳು. ಇದಕ್ಕೆ ಖಾಲಿ ಬೆಲ್ಲ ಒಂದೇ ಹಾಕೋದು. ಇದು ಅಲ್ಲ, ಇದು ಬೆಲ್ಲ ಒಂದೇ, ಬೆಲ್ಲ ಮತ್ತು ಅದರ ಇದನ್ನು ಹಾಕೋದು ಕಲ್ಚರ್. ಕಲ್ಚರ್ ಹಾಕೋದು, 2 ಲೀಟ್ರ್ ಕಲ್ಚರ್ ಹಾಕೋದು. ಇದು ಹಾಕಿದ್ದೆ ತೋಟ. ಈಗ ರಾಶಿ ಕಟ್ಟಿ ಭಾರಿ ಚಲೋ ಹಾಕೋದು. ಅಲ್ಲ ಹಾಕಿದ್ದೆ ನಾ, ಈಗ 6-7 ಸಲ ಆಗುತ್ತೆ ನಂದು ಹಾಕಿ. ನಾನು 15 ದಿವಸಕ್ಕೆ ಒಂದು ಸಲ ಹಾಕ್ಬಿಡ್ತಿ. ಕೆಲವು ಸಲ ನನ್ನ ಕೈಲಿ ಹಾಕ್ತಿಲ್ಲ ಹಾಕೋದು. ಅಷ್ಟು ಇಟ್ಕೊಳ್ಳೋದು ಮತ್ತು ಬೆಲ್ಲ ನಮಗೆ ಹಾಕೋದು ಮತ್ತು ಟ್ಯಾಂಕ್ ತುಂಬೋದೆ. ಮಕಕ್ಕೆ ಬಿಸಿಲು ಬಂತು. ಅದನ್ನು ಕತ್ತಾಡಕತ್ತಾ ಗುಡ್ಡಕ್ಕೆ ಹೋಗಿ ಹಾಕ್ತಿದ್ದಾರೆ. ಇದು ಹೋಗ್ತಿದೆ, ಇದು ಹೋತಾಕು ನೋಡ್ತಿದ್ದೆ. ಇದು ಅದಕ್ಕೆ ಎಂತ ಸೊಲ್ಯೂಷನ್ ಇದೆಯಾ? ಅದಕ್ಕೆಲ್ಲ ಸುಭಾಷ್ ಹೇಳ್ರು, ಸುಮಾರು ಹೇಳ್ದ, ಸತೀಶ್ ಹೇಳ್ರು ಹೇಳ್ದ, ಎಲ್ಲವೇ ತಂದಿದ್ದು ಜಡದ್ದು ಹಿಡಿದಿಲ್ಲ. ಹುದ್ದೆಗಿಲ್ಲ ಅದು. ನನಗೆ ಬೇಜಾರು ಬರಲ್ಲ ಹಿಡಿದು. ಹೌದು, ನಾನು ಸಂತೋಷ ಮಾಡ್ತೀನಿ, ನನಗೆ ಹಾಕ್ಬೋದು. ಕೊಡಿದ್ರೆ ಚಿಗುರ್ತಾನ. ಅಲ್ಲ ಇದು ಅದು ಮೈಕು ಮಂಗನ ವರ್ಷ ಮೈಕು ಏಲಕ್ಕಿದ್ದು ನೋಡಿ, ಏಲಕ್ಕಿದ್ದು ಕೇರಳದ ವೆರೈಟಿ. ಇದು ಅಪ್ಪಂಗಳ 2. ಮತ್ತು ಹೆಚ್ಚು ಕಡಿಮೆ ಏಲಕ್ಕಿ ವರ್ಷದಲ್ಲಿ ಪರಮಾವಧಿ 2 ಸಲ ಬರ್ಲಿಕ್ಕೆ. ಒಂದು ಸಲ ಫುಲ್ ಇಳುವರಿ, ಮತ್ತೊಂದು ಸಲ ಸ್ವಲ್ಪ ಕಡಿಮೆ ಇಳುವರಿ. ಇದಕ್ಕೆ ಒಂದು ಸಲ ಫುಲ್ ಇಳುವರಿ ಬಂದರೂ ವರ್ಷ ಅವಧಿ ಒಂದೊಂದು ಅನ್ಕತ್ತಿತ್ತು. ಏಲಕ್ಕಿ ನಮ್ಮ ಪಾಯಸದಾಗ ಅಪ್ಪಂಗೆ ಇವಾಗಲೂ ಹೂ ಇದ್ದು ಅಲ್ಲ. ಅದೇ ಅಂದರೆ ಇದು 1-2 ಏಲಕ್ಕಿ ಭಾರಿ ಮಜಾ ಇತ್ತು. ಮಧ್ಯದಲ್ಲಿ ಕೆಲವು ಹಾಕ್ತಿದ್ದೆ ಎಲ್ಲ ಹಾಡಿದ್ದು ಹೆಂಗೆ ಬಂದಿತ್ತು ಏಲಕ್ಕಿ. ಇದು ಒಂದೇ ಗಿಡಕ್ಕೆ 2 kg. ಅಪ್ಪಂಗಳ ಒಂದು ಯಾವುದು ಇದು? ಕರೆ ಇದ್ದೀರ ಅಪ್ಪಂಗಳ 1. ಇದು ಪೇಟೆ ಬಾದಾಮ್ ಅಲ್ಲ, ತಿಂಬುದು ಬಾದಾಮ್ ಮೊಳೆ. ಬಾದಾಮ್ ಬೀಜ ನಾವು ತಿಂತೀವಲ್ಲ, ಗೇರು ಬೀಜ ಟೈಪಲ್ಲಿ, ಅದೇ ಬಾದಾಮ್. 2 ಗಿಡ ಇತ್ತು. ಕಾಯಿ ಬಂದಿತ್ತಾ? ಕಾಯಿ ಬಂದಿತ್ತು ಬರೋವು. ಕಾಯಿ ನಿಂತಿದ್ನಲ್ಲಿ ಈ ಬಟರ್ ಚಲೋ ಆಗಿತ್ತು ನಿಮ್ಮ ಗಿಡ. ಅಲ್ಲಿ ಕೆಳಗಿದ್ದು ಹುಳ ಹೊಡಿತಾ ಅಲ್ಲ ಇದಕ್ಕೆ? ಅಲ್ಲ ಅದ್ರಲ್ಲೂ ಮತ್ತೆ ವೆರೈಟಿ ಇದ್ದು ಹೋದ್ರಪ್ಪ ಅವರು. ಅದ್ರಲ್ಲಿ ಒಂದು ವೆರೈಟಿ ಇದು ಎಲೆ ಉದುರಿಸ್ತಾ. ಮತ್ತೆ ಮತ್ತೆ ಆಯ್ತು.
ಹುಳ ಹುಳ ಅಲ್ಲ ಅದು ಹಂಗೆ ಮಾಡ್ತಾ ಸಣ್ಣ ಪೌಡ್ರ್ ಬತ್ತು ಪೌಡ್ರ್ ಬತ್ತು ಓ ಅವ್ರು 4ನೇ ವರ್ಷ ಈಗ ಅಂದ್ರೆ ಆಕ್ಚುಲಿ ನನ್ನ ಲೆಕ್ಕ 5ನೇ ವರ್ಷ ಹೂ ಬಿಡ್ಲಕ್ಕು ಅಲ್ಲಿ ಆ ಸಾಲಿಂದ 5ನೇ ವರ್ಷ. ಇನ್ನೊಂದು ಕೆಲಸ ಮಾಡೋಕೆ ಈ ಸಾಮಾನ್ಯ ಅಷ್ಟೇ ಹತ್ರಕ್ಕೆ ಹೋಗ್ತದೆ ಹಾ ತಲೆಯ ತಲೆ ಹೊಡಿದ್ವಿ ಅಷ್ಟು ತಲೆ ಹೊಡಿದ್ವಿ ಹಂಗಲ್ಲ ಈ ಹೆಡ ಹೊಡೆಯೋದಲ್ಲ ತಲೆನೇ ಹೊಡೆಯೋದು ತಲೆನೇ ಹೊಡಿದ್ವಿ ನೀವು ಬೇಕಾದ ತೋರಿಸ್ತೀವಿ ಇದು ಹೊಡಿದ್ವಿ ತಲೆ ಹೊಡೆದ ಮೇಲೆ ತೆಗೆದು ಬಂದ್ವಿ. ಹಾ ಅದೇ ತಲೆ ಹೊಡ್ತಿಲ್ಲ ಅದೆಂತ ಹೇಳ್ತೀವಿ ಸಣ್ಣ ತಲೆ ಪ್ರೂನಿಂಗ್ ಇಲ್ಲಿ ನೂರೇ ಗಿಡ ಬಟರ್ ಗಿಡ ಇದ್ದು ಎಲ್ಲರೂ ಮೇಂಟೈನ್ ಮಾಡ್ಲಾಗತ್ತೇನೆ ನಾ ಇದು ಮಾಡ್ಕೊತಿದ್ವಿ. ಈ ಗಿಡ ನೋಡಿ ಜಾಮ ಗೊತ್ತು ಇಲ್ಲಿಂದ ನಂದು ಹಲಸಿನ ವೆರೈಟಿ ಚಾಲು ಆಯ್ತು 84 ವೆರೈಟಿ ಇದ್ವು ಅಲ್ಲಿ ಟೋಟ್ಲಿ. ಯಾವ ಹಲಸಿನ ಗಿಡ ಬೇಕಾದ್ರೆ ನೋಡಿದ್ರು ವೆರೈಟಿ ಅಂದರೆ 300 ವೆರೈಟಿ ಚೇಂಜ್ ಇದ್ದೊಳಗೆ ಗೊತ್ತಾಗ್ತವೆ. ಕೂರ್ವೆ ಹೋಗ್ತೇವೆ ನೋಡಿ ಸ್ವಲ್ಪ ಗೋಲ್ ಇತ್ತು ಅದಕ್ಕೆ ನಮ್ದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಬಂದಂಗೆ ಅದು ನಮ್ಮ ಅಪ್ಪಂಗಳ ಬಂದಂಗೆಲ್ಲ ಹಿಡ್ಕೊತಿಲ್ಲ ಸ್ವಲ್ಪ ಇಳುವರಿ ಕಡಿಮೆ ಆದ್ರೆ ವಾಸನೆ ಮಾತ್ರ ಅದ್ಭುತ. ಅದು 2 ಏಲಕ್ಕಿ ಹಾಕೋ ಜಾಗದಲ್ಲಿ ಇದು 1 ಏಲಕ್ಕಿ ಹಾಕಿ ಒಳ್ಳೆ ಪರಿಮಳ 200 ಹಳ್ಳ ತಿಳಿಸಿ ಅಲ್ಲಿಂದ ಲಾಸ್ಟ್ ಇದ್ದಲ್ಲಿ ಅಲ್ಲಿ ಮುಖಾನ ಸಂಪೂರ್ಣ ಹಳ್ಳದೆ ಅದಷ್ಟು ಸುಮಾರು ಹಳ್ಳನು ಕಾಂಟ್ ಮಾಡಿ ಅದನ್ನು ಮಾಡಿ ಅದ್ರ ನಂತರ ಈಗಿರಲ್ಲ ನಿಂತದ್ದು ನಾನು ಇಲ್ಲೆಲ್ಲ ಫಲವಪ್ಪು ಗಿಡ ಇತ್ತು ಹಳ್ಳ ತೊಳೆದೋಗಿದ್ದಲ್ಲ ಇಲ್ಲಿಂದ ಅಲ್ಲಿ ಮುಟಾನು ಆ ಫಲವಪ್ಪು ಗಿಡನೇ ಇತ್ತು 2021ನೇ ಇಸ್ವಿಯಲ್ಲಿ ಏನು ಹೊಳೆ ಬಂತು ಇಲ್ಲಿ ಇದೇ ಹೊಳೆ ಇಲ್ಲಿ ಹತ್ತಿ ಸಂಪೂರ್ಣ ನನ್ನ 1 ಎಕರೆ ಅಡಿಕೆ ತೋಟವನ್ನು ತೊಳ್ಕೊಂಡೋಯ್ತು. ಇದೇ ಥರದ ಹಳೆ ಗಿಡಗಳಿದ್ದಂಥ ಜಾಗ ಆಗಿತ್ತು. ಅದರ ನಂತರ ನಾನು ಸೊಸೈಟಿಗೆ ಹೋಗಿ ಸಾಲ ತೊಗೊಂಡು ಬಂದು ಮಣ್ಣನ್ನು ಇಲ್ಲೆಲ್ಲ ಬರಾವ್ ಮಾಡಿ ನಮ್ಮ ತೋಟ ನಾವು ಬಿಡಬಾರ್ದು ದೃಷ್ಟಿಯಿಂದ ಮತ್ತು ನಾನು ಸಂಪೂರ್ಣವಾಗಿ ಇದನ್ನು ನೆಟ್ಟು ಇವತ್ತು ಅಡಿಕೆ ಬರುವ ಹಂತಕ್ಕೆ ತಂದಿಟ್ಟಿದ್ದೇನೆ. ಇದನ್ನು ಅರ್ಜಿಂದ್ರ ಮುಂದಿನ ವರ್ಷ ಫಸ್ಟ್ ಕ್ಲಾಸ್ ಕಾಯಿ ಬಂದೇ ಬರ್ತದೆ ನೋಡಿ. ಅಂದರೆ ಫುಲ್ ಬತ್ತಡ ಆದಂಗೆ ಉದ್ದ ಅಲ್ಸಂಗೆ ದೊಡ್ಡ ಇತ್ತು ಉದ್ದಕ್ಕಿತ್ತು ಭಾರಿ ಸಿಸ್ಟಮ್ ಸೀರಲ್ಸು. ಇದೆಲ್ಲ ವೆರೈಟಿ ಲಿಂಬು ನೋಡಿ ಇದೆ ಎಲ್ಲ ಕಾಯಿ ಬಂದಿರೋ ಕಾಯಿ ತಡ್ಕತ್ತದ ಅದು ಇಲ್ಲ ಅದು ನಿಲ್ಲೋದಿಲ್ಲ. ಇವತ್ತು ಈ ಸಲ ನಿಂತು ನಾವು ಕಟ್ ಮಾಡಿ ತೆಗಿದೆ ಅದು ಯಾಕಂದ್ರೆ ಗಿಡ ಸಣ್ಣ ಇರೋದ್ರಿಂದ ಕಟ್ ಮಾಡಿ ತೆಗಿದೆ. ಇದು ಪುಲಾಮ ಲೆಮನ್ ನಮ್ಮದು ಲೋಕಲ್ ಏನು ಲಿಂಬು ಇದ್ದಲ್ಲಿ ನಮ್ಮ ಮಾರುಕಟ್ಟೆಯಲ್ಲೆಲ್ಲ ಬತ್ತು ನಾವು ಬೆಳೀತಾ ಅದ್ರ 10 ಪಟ್ಟು ಹುಳಿ. ಕಾಯಿ ಸ್ವಲ್ಪ ಚಿಕ್ಕದಿತ್ತು ಅದು ಹುಳಿ ಮಾತ್ರ ಅದ್ಭುತ ಹುಳಿ 10 ಲಿಂಬು ಸೇರಿಸಿ ಹುಳಿ ಬಂದಂಗೆ ಆ ಥರ ಇತ್ತು ಒಂದು ಕಾಯಿ ಪವರ್ ಸಣ್ಣ ಗಿಡ ಇತ್ತು ಅಂದರೆ ಹೂ ಬರ್ಲಕ್ಕೆ. ಪುಲಾಮ ಲೆಮನ್ ಹೇಳಿ ಬ್ರೆಜಿಲಿಂದ ಇದು ಜಾಯ್ಕೆ ಗಿಡ ನಮ್ಮಲ್ಲಿ ಹೇಳಿದ್ದಾರೆ. ಇದು ಗಜ್ಜಂಗೆ ಈ ದ್ರಾಕ್ಷಿ ಬಂದಂಗೆ ಸಣ್ಣ ಸಣ್ಣ ಥರದಲ್ಲಿ ಫುಲ್ಲು ಜಾಯ್ಕಾಯಿ ಬರ್ತಿತ್ತು. ಗಿಡ ಜಾಯ್ಕೆ ಇದೆ ಹಂಗೆ. ಇದು ಹಂಗೆ ನಮ್ಮ ದೇಶದ ತಳಿಯಲ್ಲ ಇದು ಥಾಯ್ಲೆಂಡ್ ತಳಿ ಫುಲ್ಲು ಫಲ ಬಪ್ಪದಿದೆ ಈ ಮೊಡಿಗೆ ಎಲ್ಲ ಚಾಕು ಎಲ್ಲ ದೊಡ್ಡ ದೊಡ್ಡ ಮಾವಿನ ಮರ 2 ಹೋತು ನೋಡಿ ತೊಳೆದು. ಯಪ್ಪ 300 cc ನೀರಿನಲ್ಲಿ ಹೋಮ ಆತಂಗಾರೆ. ಎಷ್ಟು ಜನ ನೆಟ್ಟಿದ್ದಿ? ನಂಗೆ ಒಂದು 5 ಜನ ಸೇರಿ ನಡೆದಿದ್ದೆ. ಅಪ್ಪ ನಾನು 3 ಆಳ. ಮರುದಿವಸ ಪಾರ್ಟಿ ಮರುದಿವ್ಸ ಚೊಕ್ಕ ಪಾರ್ಟಿ ಮತ್ತು ಬಾಕಿ ಪಾರ್ಟಿ ಹೇಳೋದಿಲ್ಲ. ಬರಾಬಾ ಇನ್ನುದಯ ಒಳ್ಳೆ ಸ್ವೀಟ್ ಹಣ್ಣು ನಮ್ಗೆ ಯಾವುದು ಫೇಲ್ ಹಣ್ಣಿಲ್ಲ ಎಲ್ಲ ಸ್ವೀಟ್ ಇದ್ದಿದ್ದ ನಾವು ಆಯ್ಕೆ ಮಾಡಿ ಸ್ಥಳಕ್ಕೆ ಹೋಗಿ ಆ ಹಣ್ಣು ಹೆಂಗಿದ್ದು ನೋಡಿ ತಗೊಂಡು ಅಥವಾ ಅಲ್ಲಿ ಹೋಗಿ ಸ್ಥಳಕ್ಕೆ ಹೋಗಿ ನೋಡಿ ತಿನ್ಕೊಂಡು ತಗೋಬೇಕು. ಸಿಂತಾಲ್ ಫ್ರೂಟ್ ಹೂ ಬಂದಿ ನೋಡಿ ಎಷ್ಟು ದೊಡ್ಡ ಆಗ್ತದೆ? ದೊಡ್ಡ ಹಣ್ಣ ಒಂದು ದೊಡ್ಡ ಟೊಮೆಟೊ ಹಣ್ಣು ಅದಷ್ಟು ದೊಡ್ಡ ಹಣ್ಣು ಸೇಮ್ ಜವಾರಿ ಟೊಮೆಟೊ ಇರ್ತಲ್ಲ ಅದ್ರ ಹಾಕಿರ್ತೀವಿ ಅಲ್ಲೆಲ್ಲ ಬಂದಿ ನೋಡಿ. ಪಾಪಿ 2ನೇ ವರ್ಷ ಹೂವು ಬಂತಾರೆ.
ಹೂ ಸ್ಟಾರ್ಟ್ ಆಯ್ತು, 2ನೇ ವರ್ಷ ಇದು ಎಲ್ಲ ಹೂ ಸ್ಟಾರ್ಟ್ ಆಗ್ತದೆ. ಇವಾಗ ಬಪ್ಪು ನೋಡೋಣ. ಇಲ್ಲಿ ಒಂದು ಇಂದೆಲ್ಲ ನಾಳೆ ಒಂದು ಪ್ರಯೋಗ ಮಾಡೋಕ್ಕೆ ಸಾಧ್ಯತೆ ನಾನು ಕಾಳುಮೆಣಸು, ಕಾಫಿ, ಏಲಕ್ಕಿ ಹಾಕಿದ್ದಲ್ಲಿ, ಏಲಕ್ಕಿ, ಅಡಿಕೆ, ಮಿಡ್ಲು ಒಂದೊಂದು ಬಾಳೆ ಕೊಡೋದು. 5 ಜಾತಿ ಬೆಳೆ ಆಗ್ತದೆ. ಫಸ್ಟಿಗೆ 4 ಅಡಿಲ್ಲ, ಬಾಳೆ ಒಂದು ಬೇಡ, ಬಾಳೆಹಣ್ಣು ಬೇಕು. ಬಾಳೆ ಎಂತ ಬೇಕು ಹೇಳ್ತಾರೆ, ಅದಕ್ಕೆ ಇದು ಸ್ಟೆಪ್ ಬೈ ಸ್ಟೆಪ್ ಬಾಳೆ ಒಂದು 20 ಅಡಿಗೋ 30 ಅಡಿಗೋ ಬಾಳೆ ಕೊಟ್ಟರೆ ಆಗ್ತಿಲ್ಲ. ಆಗ್ತದೆ, ಹಂಗೆ ಕೊಟ್ಟರೆ ಆಗ್ತದೆ. ವೆರೈಟಿ ಬಾಳೆ ಆದರೆ ಇವಕ್ಕೆಲ್ಲ ನೆರಳಾವು. ಈಗ ನಮ್ದು ಲೋಕಲ್ ತಳಿ ಇದ್ದರೆ ಅದು ಬಿಟ್ಟು ಏನೋ ಒಂದು ಹೊಸ ತಳಿ ಮೆಣಸು, ಅಡಿಕೆ, ಕಾಫಿ, ಇದು ಯಾವುದು ಯಾಲಕ್ಕಿ, ಇವಿಷ್ಟು ಬೆಸ್ಟ್ ಕಾಂಬಿನೇಷನ್. ಅದೇ ಪ್ರಶ್ನೆನೇ ಇಲ್ಲ. ಮಧ್ಯ ಬಾಳೆನೇ ಅದು ಬಾಳೆ ಒಂದು 20 ಅಡಿಗೆ ಒಂದು ಹಾಕೋಣ. ಈಗ ಅದು ಕೀಳಲಾಜು, ಈಗ ಅದು ಕಿತ್ತು ನೆಡೋದು ನನ್ನ ಬಾಳೆ ಗೊತ್ತಿಲ್ಲ. ಸ್ವಲ್ಪ ಆ ಹೈಟಿಗೆ ಆದಮೇಲೆ ಈ ಹೈಟಿಗೆ ಕಟ್ ಮಾಡಿದ್ರೆ ಚಲೋ ಆಗ್ಲಾಗ ಅಲ್ಲ ಮತ್ತೆ ಸೆಕೆಂಡ್ ಟೈರ್ ಹೇಳ್ತಾ ಅದಕ್ಕೆ ಅದು ಇಷ್ಟೇ ಅದ್ರ ಒಂದು ಕಟ್ ಮಾಡಿ. ಈಗ ಗುರುಗಳು ಏನು ಹೇಳ್ತಾರೆ ಕೇಳಿದ್ರೆ, ನಮ್ಮ ಮನೆಯಲ್ಲಿ ದೇವ್ರ ಪೀಠದ ಹೇಗೆ ಪಂಚದೇವತೆಗಳನ್ನ ನಾವು ಪೂಜೆ ಮಾಡ್ತೇವೋ ಅದೇ ರೀತಿ ಪ್ರಾಚೀನ ಕಾಲ ಹಳೆಯ ಕಾಲ ನಮ್ಮ ಪೂರ್ವಜರು ಅವ್ರ ತೋಟ ಅಂದರೆ 5 ಬೆಳೆ ಪಂಚ ಬೆಳೆಗಳನ್ನು ಬೆಳಿತಿದ್ರು. ಯಾಲಕ್ಕಿ, ಬಾಳೆ, ತೆಂಗು, ಅಡಿಕೆ, ಕಾಳುಮೆಣಸು. ಅದೇ ಪದ್ಧತಿಯನ್ನು ನಾವು ಬೆಳೆಸ್ಕೋಬೇಕು. ಅಂದರೆ ಈಗಿನ ದಿನದಲ್ಲಿ ಅಂದರೆ ಮಲ್ಟಿ ಕ್ರಾಪಿಂಗ್ ವ್ಯವಸ್ಥೆ ಈಗ ಬಂದಿದ್ದಲ್ಲ, ನಮ್ಮ ಮುಂಚಿನ ದಿನ ಅಂದರೆ ಪೂರ್ವಜರೇ ನಡ್ಕೊಂಡು ಬರ್ತಾ ಇದ್ದು, ಅದು ಮಧ್ಯ ಕಟ್ಟಾಗಿತ್ತು. ಈಗ ಮತ್ತೆ ಮುಂದುವರ್ಸ್ಕೊಂಡು ಬರಬೇಕು ಹೇಳಿ ಅಂದರೆ ಸೊಣ್ಣೋಲಿ ಗುರುಗಳು ಸಾಕಷ್ಟು ಬಾರಿ ಹೇಳಿದ್ರು. ಅದೇ ಥರದಲ್ಲೇ ನಾವು ಅಳವಡಿಸ್ಕೊಂಡು ಮಾಡೋಣ ದೃಷ್ಟಿಯಿಂದಾನೇ ನಮ್ಮ ತೋಟದಲ್ಲಿ ನಾವು ಪ್ರಯೋಗವನ್ನು ಮಾಡ್ತಾ ಇರೋದು. ಇದು ವಿಶೇಷ ತಳಿ ಜೀರಿಗೆ ಆಗ್ತದೆ. ಈಗ ನಾವು ಎಲ್ಲ ಕಡೆ ನೋಡಿರ್ತ, ಇಲ್ಲಿ ನೋಡಿ ನೀವು ಒಂದು ಎಲೆ ನೋಡಿ, ಬರೀ ಎಲೆ ತೆಗೆದಕ್ಕೆ ಇಡೀ ಅರ್ಧ ತೋಟ ಸ್ಮೆಲ್ ಇದ್ದಂಗೆ ಇದು ಸ್ವಲ್ಪ ಮುರಿದು. ಇದು ಲೋಕಲಾಗಿ ನಮ್ಮ ಜೀರಿಗೆ ಹಪ್ಪ ಹೇಳ್ತದೆ, ಆದರೆ ಜೀರಿಗೆ 10 ಪಟ್ಟು ಜೀರಿಗೆ. ಒಂದು ಉಪ್ಪಿನಕಾಯಿ ಡಬ್ಬದಲ್ಲಿ 2 ಹಪ್ಪಕಾಯಿ ಇದನ್ನು ತೆಗೆದು ಹಾಕಿದವಪ್ಪ ಹೇಳಾದರೆ ಇಡೀ ಡಬ್ಬ ಜೀರಿಗೆ ಹಪ್ಪಷ್ಟು ಕವರ್ ಇತ್ತು. ಇದು ಹೈ ಕಾಂಬಿನೇಷನ್ ಇರುವಂಥ ಜೀರಿಗೆ. ಭಾಳ ಸಲ ಒಂದು 20 ಕಾಯಿ ಬಂದಿತ್ತು. ಹಂಗೆ ಬಂದರೆ ಫುಲ್ ಬರ್ತು. ಈ ಸಲ ಬರ್ಲಕ್ಕೆ ನನ್ನ ಲೆಕ್ಕ ಒಂದು ಜೀರಿಗೆ ನಾ ಇಲ್ಲಿ ಕಟ್ ಮಾಡಿ ಇಡೀ ತೋಟ ಬರ್ತಾರೆ. ಮಾವಿನಕಾಯಿ ಕಟ್ ಮಾಡಿ ಅಷ್ಟು ಕವರ್ ಇತ್ತು. ಇಲ್ಲೇ ಮಸ್ತ್ ಇಲ್ಲ, ಭಾರಿ ಪರಿಮಾಣ, ಸಿಕ್ಕಾಪಟ್ಟೆ ಪರಿಮಾಣ ಇಲ್ಲಿವರೆಗೆ ಬಂತು. ಹಂಗಲ್ಲ ನಾರ್ಮಲ್ ಜೀರಿಗೆ ಅಲ್ಲ, ಹೈಟ್ ಅಂದರೆ ಎಲೆನೇ ಜೋಡಿಸ್ತು. ಮರಸೇಬು ಸೇಬು ಥರನೇ ಇತ್ತು. ಆದರೆ ಗ್ರೀನ್ ನೋಡಿದ್ರಿ ನೀವು ಪಟೇಲ್, ಗ್ರೀನ್ ಪಿಯರ್ಸ್ ನೋಡಿದ್ರಲ್ಲ, ಪಿಯರ್ಸ್ ಕಾಯಿ ಬಂದದ ಕಳ್ಸಲ ಒಂದು 8 ಕಾಯಿ ಬಂದು ಇದರ ಬರ್ತದೆ. ನಮ್ಮಲ್ಲಿ ದೊಡ್ಡ ದೊಡ್ಡ ಹಣ್ಣು ಶುರು ಹೋಗ್ತದೆ ಬೇಸಿಗೆಗಳು, ಅಂದರೆ ಮಾರ್ಚ್ ಮುಗಿದ್ಮೇಲೆ ಆ್ಯಕ್ಚುಲಿ ಸ್ಟಾರ್ಟ್ ಆಗ್ತದೆ. ತೋಟಗಳನ್ನೆಲ್ಲ ಒಂದ್ಸಲ ವೀಕ್ಷಣೆ ಮಾಡ್ಕೊಂಡು ಬಂದಾಗ ಮತ್ತು ತುಂಬ ವೆರೈಟಿಯ ಹಲಸು ಮತ್ತು ವಿವಿಧ ಜಾತಿಯ ವಿದೇಶಿ ಹಣ್ಣುಗಳ ಸಂಗ್ರಹ ನಿಮ್ಮಲ್ಲಿ ತುಂಬ ಇದೆ. ನೀವು ಇದನ್ನೆಲ್ಲ ಹೇಗೆ ಪಡ್ಕೊಂಡ್ರಿ? ಮತ್ತು ಈಗ ಸಸಿಗಳು ಬರ್ತಾವಲ್ಲ, ಈಗ ಇದರಲ್ಲಿ ಈ ಸಾಕಷ್ಟು ನರ್ಸರಿಗಳು ಇವತ್ತು ಏನಾಗಿದೆ ಅಂದರೆ ಹೇಳೋದೊಂದು ಕೊಡೋದೊಂದು ಗಿಡ ಆಗಿದೆ. ನೀವು ಅದರ ಒರಿಜಿನಾಲಿಟಿಯನ್ನು ಹೇಗೆ ಟೆಸ್ಟ್ ಮಾಡ್ಕೊಂಡು ತೊಗೊಬರ್ತೀರಿ ಮತ್ತು ಅದನ್ನು ಹೇಗೆ ಮೇಂಟೈನ್ ಮಾಡಿ ಬೆಳವಣಿಗೆಗೆ ನೀವು ಅದಕ್ಕೆ ಯಾವ್ಯಾವ ರೀತಿಯಾದಂತಹ ಮಾರ್ಗಗಳನ್ನು ಬಳಸ್ತೀವಿ? ನಾವು ಯಾವುದೇ ನರ್ಸರಿಯಲ್ಲಿ ಗಿಡವಂತೂ ಇದ್ದಾಗಲೂ ಕೂಡ ನರ್ಸರಿಯನ್ನು ನಾವು ಎಲ್ಲಿ ಬೆಳೀತದೆ, ಹೇಗೆ ಬೆಳೀತದೆ, ಯಾವ ವಾತಾವರಣ ಇದೆ ಆ ದೇಶದಲ್ಲಿ ಹೇಳುವುದನ್ನು ಸಂಪೂರ್ಣವಾಗಿ ಫಸ್ಟ್ ಕೇಳ್ಕೊಳ್ತೇವೆ. ಕೇಳಿಕೊಂಡು ಬಿಸಿಲು ಬೇಕು ಅದಕ್ಕೆ, ಅಥವಾ ಅರೆ ನೆರಳಬೇಕು ಅಥವಾ ಫುಲ್ ನೆರಳಬೇಕು ಅಂತೇಳಿ ನರ್ಸರಿ ಹತ್ರನೂ ಕೇಳೋದು. ಅದರ ನಂತರ ನುರಿತ ತಜ್ಞರು ಸಾಕಷ್ಟು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಗೊತ್ತಿದ್ದವರು ಇದ್ದಾರೆ. ಅವರನ್ನು ಕೂಡ ನಾವು ಫೋನ್ ಮುಖಾಂತರ ಕೇಳ್ಕೊಂಡು ಸರ್ ಹಿಂಗೊಂದು ಗಿಡ ತೊಗೊಳ್ಬೇಕಂತ ಮಾಡಿದ್ದೇನೆ, ಆ ಗಿಡ ನಾವು ಈ ಥರದಲ್ಲಿ ನೆಡ್ಬೋದಾ ಹೇಳೋದನ್ನು ಕೇಳಿಕೊಂಡೇ ನಾನು ನೆಟ್ಟಿರೋದು. ಈಗಿಲ್ಲಿ ನೀವು ಗಮನಿಸಿರ್ಬೋದು, ಕೆಲವು ಕಡೆ ಭಾರಿ ಬಿಸಿಲು ಬೀಳ್ತಾ ಇದೆ. ನಾವು ಅದನ್ನು ನೆಡಬೇಕಾದ್ರೆ ಅಧ್ಯಯನ ಮಾಡೇ ನೆಟ್ಟಿದ್ದೇವೆ ನಾವು. ಯಾಕೆಂದರೆ ಈ ದೇಶದಲ್ಲಿ 24 ಗಂಟೆ ಬಿಸಿಲು ಉಂಟು, ನಮ್ಮಲ್ಲಿ ಸಿಗುವಷ್ಟೇ ಬಿಸಿಲು. ನಮ್ಮಲ್ಲಿ 24 ಗಂಟೆ ಬಿಸಿಲು ಇತ್ತಂತಲ್ಲ, ಜಾಸ್ತಿ ಬಿಸಿಲು ಯಾವ ಭಾಗದಲ್ಲಿ ಬೀಳ್ತದೆ ಆ ಗಿಡವನ್ನು ಅಲ್ಲಿ ನೆಡೋದು. ಯಾವುದೋ ದೇಶದಲ್ಲಿ ಫುಲ್ ನೆರಳುಂಟು. ಈಗ ಅಮೆಜಾನ್ ಕಾಡಿನ 2 ಫ್ರೂಟ್ಸ್ ಇದ್ದಾವೆ, ನಾನು ನಿಮ್ಮನ್ನು ತೋರಿಸ್ತೇನೆ. ಆಮೇಲೆ ಅಲ್ಲಿ ಏನು ಕೇಳಿದ್ರೆ ಕೆಲವು ಟೈಮ್ ಬೇಡ, ಒಂದು 2 ತಾಸು 3 ತಾಸು ಮಾತ್ರ ಅದು ಬಿಸಿಲಾಗ್ತದೆ. ಅಂಥ ಜಾಗವನ್ನು ನಾವು ಆಯ್ಕೆ ಮಾಡಲೇಬೇಕು. ಆ ಗಿಡವನ್ನು ಉಳಿಸ್ಕೊಳ್ಬೇಕು ಅಂತ ಆದರೆ ಆ ಥರದ ಜಾಗಗಳನ್ನು ನಮ್ಮ ತೋಟ ಅಲ್ಲೇ ಆಯ್ಕೆ ಮಾಡೋದು ಅಷ್ಟೇ. ತೋಟದಲ್ಲಿ ಏನು ಸ್ಪೆಷಲ್ ಆಗಿ ಸಿಗುವುದಿಲ್ಲ, ಇದ್ದ ಜಾಗದಲ್ಲೇ ನಾವು ಅದನ್ನು ಆಯ್ಕೆ ಮಾಡಿ ನೆಡಬೇಕು. ನಂಬರ್ 1 ಆಗಿ. 2ನೇದಾಗಿ ಆದಷ್ಟು ಮಾಡಿ ನಾವು ಈ ಹಣ್ಣನ್ನು ತಿಂದು ನೋಡ್ಕೊಂಡು ತರುವ ವಿಧಾನವನ್ನು ನಾವು ಜಾಸ್ತಿ ಮಾಡಿದ್ದೇವೆ. ನರ್ಸರಿ ಇದು ಆ ದೇಶದ್ದು ಇತ್ತಗೋ ಹತ್ತಗೋ ಅಂತ ಹೇಳಿದ ಮಾತ್ರಕ್ಕೆ ನಾವು ತಂದು ನೆಟ್ಟಿಲ್ಲ ಇಲ್ಲಿ. ಯಾಕಂದರೆ ಅದನ್ನು ಒಂದು ಎಲ್ಲಾದರೂ ಸಿಕ್ಕಿದ್ರೆ ಬೆಂಗಳೂರು ನಗರದಲ್ಲಿ, ಬಾಂಬೆ ನಗರಗಳಲ್ಲಿ ಇದು ಸರಾಸರಿ ಹೊರದೇಶದ ಎಲ್ಲ ಹಣ್ಣುಗಳು ನಮಗೆ ಸಿಗ್ತಾವೆ. ದಿಲ್ಲಿ ಮಾರ್ಕೆಟ್ನಲ್ಲೂ ಕೂಡ ನಾನು ತಿಂದು ಬಂದಿದ್ದೇನೆ.
ಆ ಥರ ಇದ್ದಾಗ ಈ ಹಣ್ಣು ಈ ಥರ ಸ್ವೀಟ್ ಇದೆ. ನಮ್ಮಲ್ಲಿ ಯಾವುದು ಹುಳಿ ಹಣ್ಣುಗಳನ್ನು ನಾವು ನೆಡಲಿಲ್ಲ. ಕೆಲವಷ್ಟು ಹಣ್ಣುಗಳಂತೂ ಈಗ ಬಂದಿದ್ದಾವೆ, ಅಷ್ಟು ಒಳ್ಳೆಯ ಕ್ವಾಲಿಟಿ ಹಣ್ಣುಗಳು. ಹಾಗಾಗಿ ಅದನ್ನೆಲ್ಲ ವಿಚಾರ ಮಾಡ್ಕೊಂಡು ಅಧ್ಯಯನ ಮಾಡಿದ್ದೇವೆ. ಆದರೂ ಕೆಲವಷ್ಟು ಕಡೆ ನಾವು ಹೇಳುತ್ತೇವೆ, ಅನಿವಾರ್ಯ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಅದನ್ನು ಸಹಿಸಿಕೊಳ್ಳೇಬೇಕು. ಆಮೇಲೆ ಈಗ ಇದಕ್ಕೆ ನೀವು ಇದ್ರದ್ದು ಇದಕ್ಕೆ ಗೊಬ್ಬರ ಅಥವಾ ಇದ್ರದ್ದು ಉಳಿದಂತಹ ಮೇಂಟೆನೆನ್ಸ್ ಅನ್ನು ಯಾವ ರೀತಿ ಮಾಡ್ತೀವಿ? ಅಲ್ಲ, ಈಗ ಎಲ್ಲ ಗಿಡಗಳನ್ನ ನಾವು ನೆಟ್ಟಿದ್ದು ಒಂದು ವೇಳೆ, ಯಾಕಂದ್ರೆ ನಮ್ಮ ಮನೆ ಖರ್ಚಿಗೆ ಒಂದು ನೆಂಟರಿಷ್ಟು ನಾವು ಒಂದು ಹಣ್ಣು ಬೆಳೆದಿದ್ದೇನೆ ಅಂತ ಉತ್ಸಾಹ ಇರಲಿ ದೃಷ್ಟಿಯಿಂದ. ಆದ್ರಿಂದ ಇದಕ್ಕೆ ಮಣ್ಣು, ಸಗಣಿ ಗೊಬ್ಬರ ಮತ್ತು ನಮ್ಮ ಸೊಪ್ಪು, ಇದು ಬಿಟ್ಟು ನಾವು ಯಾವುದನ್ನು ಬಳಸಲೇ ಇಲ್ಲ. ಯಾಕಂದ್ರೆ ಮಾರುಕಟ್ಟೆಗಾಗಿ ನಾವು ಮಾಡಲೇ ಇಲ್ಲ. ಅನಿವಾರ್ಯವಾಗಿ ಹೆಚ್ಚಿಗೆ ಆಗಲಿ ನಾವು ಮಾರುಕಟ್ಟೆಯನ್ನು ಮಾಡ್ಬೋದು. ಸ್ಥಳೀಯವಾಗಿ ನಾವು APMC ಇದೆ, ನಮ್ಮದೇ ಶ್ರೀದೇವಿ ರೈತ ಉತ್ಪಾದಕ ಕಂಪನಿ ಇದೆ, ನಮ್ಮ ಹಣ್ಣಿನ ಮಳಿಗೆ ಇದೆ, ಅಲ್ಲೇ ನಾವು ತೆಗೆದುಕೊಂಡು ಹೋಗಿ ಮಾಡ್ತೇವೆ. ಈಗಾಗಲೇ ಡ್ರ್ಯಾಗನ್ ಎಲ್ಲ ನಾನು ಅಲ್ಲೇ ಮಾರಿದ್ದೇನೆ. ಅದು ಹಾಗೆ ಮಾರುಕಟ್ಟೆಗೆ ಏನೂ ಸಮಸ್ಯೆ ಇಲ್ಲ. ಆದರೆ ಗಿಡಗಳ ಉಳಿಯುವಿಕೆ ನೀವು ಕೇಳಿದಂಥ ಪ್ರಶ್ನೆ ಕರೆಕ್ಟ್ ಇದೆ. ಗಿಡದ ಉಳಿಯುವಿಕೆ ಅದ್ರ ಬಗ್ಗೆ ಆಸಕ್ತಿ ತೋರಿಸಲೇಬೇಕಾಗ್ತದೆ. ತಂದು ನರ್ಸರಿನ ಗಿಡ ನೆಟ್ಟು ಮಾತ್ರಕ್ಕೆ ಯಾವ ಗಿಡನೂ 6 ತಿಂಗಳ ಕಾಲ ಸಹ ಬದುಕಲಿಕ್ಕೆ ಶಕ್ಯನೇ ಇಲ್ಲ. ಯಾಕಂದರೆ ಅದಕ್ಕೆ ಯಾವ ಕೀಟ ತಾಗ್ತದೆ. ಈ ಕೆಲವು ಸಂದರ್ಭದಲ್ಲಿ ನಾವು ರಾಸಾಯನಿಕ ಸಿಂಪರಣೆ ಮಾಡಲೇಬೇಕಾಗ್ತದೆ. ನಮ್ಮ ಈ ಅರಿಶಿಣ, ಶುಂಠಿ, ಚಿಟ್ಟಮೆಣಸು, ಬೆಳ್ಳುಳ್ಳಿ ಈ ಪೇಸ್ಟಿನ ರಸವನ್ನು ಮಾಡಿ ಹೊಡೆದ್ರೆ ಅದು ಸಾಯೋದಿಲ್ಲ ಆ ಕೀಟ. ಯಾಕಂದ್ರೆ ನಮ್ಮ ತೋಟ ಆಗಿರೋದ್ರಿಂದ ಅದೇ ಗಿಡಗಳಾಗಿದ್ದರೆ ನಾವು ಮಾಡ್ಬೋದಿತ್ತು. ಬೇರೆ ಗಿಡಕ್ಕೆ ಬಂದಂಥ ನಮ್ಮ ಬಾಳೆ ಇದು ಹುಳುಗಳು ಬರ್ತವೆ, ತೆಂಗಿ ಹುಳ ಬರ್ತದೆ, ಅದು ಕೂಡ ಈ ಗಿಡದ ಮೇಲೆ ಅಟ್ಯಾಕ್ ಮಾಡ್ತದೆ. ಅಂಥ ಸಂದರ್ಭದಲ್ಲಿ ನಮ್ಮ ಸಾವಯವ ಈ ರಾಸಾಯನಿಕ, ನಮ್ಮ ಸಾವಯವ ರಾಸಾಯನಿಕ ಅಂತ ಹೇಳ್ತೇವಲ್ಲ, ಅದು ಏನು ಇದಕ್ಕೆ ನಾಟೋದಿಲ್ಲ. ಅಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ರಾಸಾಯನಿಕವನ್ನು ಸಿಂಪರಣೆ ಮಾಡಲೇಬೇಕಾಗ್ತದೆ. ಕೆಲವು ಗಿಡಗಳಿಗೆ, ಎಲ್ಲ ಗಿಡಗಳಿಗೆ ಅಂತ ಹೇಳೋದಿಲ್ಲ ನಾನು, ಕೆಲವು ಗಿಡಗಳು ಅನಿವಾರ್ಯತೆಯಲ್ಲಿ ಸಿಂಪರಣೆ ಮಾಡಲೇಬೇಕು. ಆದರೆ ರಾಸಾಯನಿಕ ಗೊಬ್ಬರವನ್ನು ನಾವು ಕೊಡುವುದಿಲ್ಲ. ನಾವು ಜೀವಾಮೃತವನ್ನು ಮಾಡಿದೆವು, ತಾವು ನೋಡಿದ್ರಿ. ಜೀವಾಮೃತ, ಸಗಣಿ ಗೊಬ್ಬರ, ತರಕಾರಿ ಗೊಬ್ಬರವನ್ನು ಕೊಡ್ತೇವೆ. ಇಲ್ಲಾಂದರೆ ಹಸಿ ಸೊಪ್ಪು ಅದ್ರ ಬುಡದಲ್ಲಿ ಹಾಕಿ ಮಾಡೋದು. ಯಾಕಂದ್ರೆ ನಮ್ಮ ಬಳಕೆಗಾಗಿ ಇದನ್ನು ಜಾಸ್ತಿಯಾಗಿ ನಾವು ಇಟ್ಕೊಂಡಿದ್ವಿ. ಅಂದರೆ ನೀವು ಸಂಪೂರ್ಣ ಸಾವಯವ ರೀತಿಯಲ್ಲೇ ಸಂಪೂರ್ಣವಾಗಿ ಸಾವಯವ ರೀತಿಯಲ್ಲೇ ಮಾಡೋದು. ಯಾಕಂದ್ರೆ ಇದಕ್ಕೆ ಅನಿವಾರ್ಯವಾಗಿ ಗಿಡಗಳನ್ನು ರಾಸಾಯನಿಕವನ್ನು ಇದಕ್ಕೆ ಹಾಕಬೇಕು ಅಂತ ಆದರೂ ಕೂಡ ಕಷ್ಟ ಇದೆ ಅಂತ ನಿಮಗೆ ಹೇಳ್ತೇನೆ. ಯಾಕಂದ್ರೆ ಈ PSC ಗಿಡಕ್ಕೆ ಕೊಟ್ಟಿದ್ದಕ್ಕೆ ಮತ್ತೊಂದು ಗಿಡಕ್ಕೆ ನಾವು ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಬೇರೆ ಬೇಕು. ಇರೋದೆಲ್ಲ 1-2 ಗಿಡಗಳು ಸಿಗೋದು ಬ್ಯಾಗಲ್ಲಿ. ಆ ಸಂದರ್ಭದಲ್ಲೂ ಕೂಡ ರಾಸಾಯನಿಕವನ್ನು ನಾವು ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಮತ್ತು ರಾಸಾಯನಿಕವನ್ನು ನಾವು ಕೊಟ್ಟಿಲ್ಲ, ಯಾಕಂದ್ರೆ ನಾವೇ ಸ್ವಂತ ಬಳಸುವ ದೃಷ್ಟಿಯಿಂದ ಕೊಟ್ಟಿಲ್ಲ. ಈಗ ಇಷ್ಟೊಂದು ಗಿಡಗಳನ್ನು ನೀವು ಅಂದರೆ ಈಗ ಇದನ್ನು ಮಾಡೋದ್ರಿಂದ ನೀವು ಆರ್ಥಿಕವಾಗಿ ನಾವು ಅಂದರೆ ಅದರ ಉಪಯೋಗವನ್ನು ತಗೋಬಹುದು ಅಂತ ಹೇಳ್ತೀರೋ, ಅಥವಾ ಇದು ಒಂದು ಖುಷಿಗಾಗಿ ಮಾಡೋದ್ರಿಂದ ಜಾಸ್ತಿ ಒಂದು ಇದಾಗ್ತದೆ ಅಂತ ಹೇಳ್ತೀವಿ? ಇಲ್ಲ, ಒಂದು ನಮ್ಮ ಖುಷಿಗಾಗಿ ಮಾಡೋದು. ಎರಡನೇದಾಗಿ ನಾವು ಅದನ್ನು ವಾಣಿಜ್ಯ ಬೆಳೆಯಾಗಿ ತಗೊಳ್ಬೇಕು, ಯಾಕೆ ಮಾರಾಟ ಬೆಳೆಯಾಗಿ ತಗೊಳ್ಬೇಕು. ಈಗ ಡ್ರ್ಯಾಗನ್ ಗಿಡಗಳನ್ನು ನಾನು ಈ ಸಲ 1 ಲಕ್ಷದ ಚಿಲ್ಲರೆ 1,20,000 ಹೆಚ್ಚು ಕಡಿಮೆ ಡ್ರ್ಯಾಗನ್ ಗಿಡಗಳನ್ನು ನಾನು ಕಟ್ ಮಾಡಿ ಕೊಟ್ಟಿದ್ದೇನೆ. ಕಟ್ ಮಾಡಿ ಕೊಟ್ಟಿದ್ದರಿಂದ ಹಾನಿ ಇಲ್ಲ, ಅದು ಫ್ರೀಯಾಗಿ ಮತ್ತೆ ಬಂದೇ ಬರ್ತದೆ. ನಾವು ಗೊಬ್ಬರ ಇದನ್ನು ಕೊಡಬೇಕಾಗ್ತದೆ ಸಂದರ್ಭಕ್ಕೆ, ಅದನ್ನು ಕೊಟ್ಟಿದ್ದೇನೆ. ಅದರ ನಂತರ ಉಳಿದ ಎಷ್ಟೋ ಗಿಡಗಳಿಗೆ ಈಗ ಹಣ್ಣಾದ ಮೇಲೆ ಅದು ಬೀಜವನ್ನು ಹಾಕಿ ಗಿಡ ಮಾಡಿ ನಾನು ರೆಡಿ ಮಾಡಿ ಕೊಟ್ಟಿದ್ದೇನೆ. ಹಾಗಾದ್ರೆ ನಾನು ಏನು ಗಿಡವನ್ನು ತಂದು ನೆಟ್ಟಿದ್ದೇನೆ, ಇದು ರೈತನಿಗೆ ಆದಾಯವೇ. ಇದು ನಮ್ಮ ಹವ್ಯಾಸಕ್ಕೆ ನೆಟ್ಟರೂ ಕೂಡ ಇದು ಆರ್ಥಿಕವಾಗಿ ರೈತನ ಗಟ್ಟಿ ಮಾಡೇ ಮಾಡ್ತದೆ 100%. ಎಲ್ಲ ತೋಟದಲ್ಲೂ ನೋಡಿ, ಎಲ್ಲಿ ಬೇಕಾದ್ರೆ ನೋಡಿ ರಿಪ್ಲಿಕೇಶನ್ ಐತೆ, ಮತ್ತು ಇಷ್ಟೇ ಬೇಡ ಹಾಕ್ಬೋದು. ನೀವು ಹೇಳೋದು ಈಗ ಬಂದಿದ್ದರೆ ರಿಟರ್ನ್ ಕೊಡುವಲ್ಲ. ಹೌದು, ಕಟ್ ಮಾಡಿದ್ರು ನೀವು. ಹೌದು, ಇನ್ನೊಂದು ಸ್ವಲ್ಪ ಮ್ಯಾನ್ ಹೌದು, ಇನ್ನೊಂದು ಸ್ವಲ್ಪ ಮ್ಯಾನ್ ಹೋಗಿದ್ದೆ, ಇನ್ನೊಂದು ವರ್ಷ ಹೋಗಿಲ್ಲ. 1-2 ಕುಡಿ ತಿರ್ಸ್ಕೊಡಿ, ಹೌದಲ್ಲ, ಮಣ್ಣಿಗೆ ಕೊಟ್ಟು ನೋಡ. ಅದು ನಂಗೆ ಆ ಸಾಗರದಲ್ಲಿ ಒಂದು ಪಾರ್ಟಿಗೆ ಹೋಗಿದ್ದೆ, ನಾವು ಅದನ್ನೇ ಮಾಡಿ. ವೆನಿಲಾ ಕಾಲದಲ್ಲಿ ದುಡ್ಡು ಮಾಡಿದ್ರಾ? ಮಾಡಿದ್ದೆ. ಈಗೂ ದುಡ್ಡು ಮಾಡ್ತಿದ್ದೆ, ಆದರೆ ಗಿಡ ಇಟ್ಕೊಂಬುದೇ ಕಷ್ಟ ಆಗ್ತೇವೆ. ನನಗೆ 150 ಗಿಡ ಇತ್ತು, ಈಗ 50 ಗಿಡಕ್ಕೆ ಬಂದಿದೆ. ಅದ್ರ ಉಳಿಸ್ಕೊಂಬದೇ ದೊಡ್ಡ ಕೆಲಸ ಇದೆ. ಇಲ್ಲ ಮಾಡಲ್ಲ, ಯಾವ ಥರ ವೆನಿಲ್ ಆಗಿತ್ತದು ಎಲ್ಲೂ ಇಲ್ಲ, ಗುದ್ದಾಡಿದ್ದೆ. ಇದು ರೆಡ್ ಇಲಕ್ಕಿ, ಕೆಂಪು ಏಲಕ್ಕಿ ಸ್ವಲ್ಪ ಕಡಿಮೆ ಹಿಡಿತು. ಆದರೆ ನೋಡಲ್ಲ, ತಿಂಬಲ್ ಟೇಸ್ಟ್ ಸೇಮ್ ಇದ್ದು, ಅದು ನೋಡಲು ಮಾತ್ರ ಅದ್ಭುತ ಕಲರ್. ಹೊರಗಡೆ ಕೆಂಪಾಗಿ ಸ್ವಲ್ಪ ದೊಡ್ಡ ಸೈಜಲ್ಲಿ ಏಲಕ್ಕಿ ಬರ್ತದೆ. ಈ ಹಿಂದಕಲೆ ಅಂತ ಹೇಳ್ತಿದ್ದು ಅಂದರೆ ಮೇಲೆ ಏಲಕ್ಕಿ ಬಪ್ಪದು ಯಾರಿಗೂ ಗೊತ್ತಿತ್ತು. ಈ ಹೊರದೇಶದ ತಳಿಗಳನ್ನೆಲ್ಲ ತರಲು ಹತ್ತದ ಮೇಲೆ ಸೇಮ್ ಏಲಕ್ಕಿ ಪರಿಮಳ, ಏಲಕ್ಕಿ ಕಾಯಂಗೆ ಇತ್ತು. ಸ್ವಲ್ಪ ಕಪ್ಪಿತ್ತು ಕಾಯಿ, ಗಿಡದ ಮೇಲೆ ಬತ್ತು. ಇದಕ್ಕೆಲ್ಲ ಕಸ್ತೂರಿ ಬಂದಂಗೆ ಏಲಕ್ಕಿಲೇ ಮತ್ತೇನೂ ಅಲ್ಲ. ಈ ಹಿಂದಕ್ಕೆ ಕೆಳಗಡೆಯಿಂದ ಅಷ್ಟೇ ಏಲಕ್ಕಿ ಬತ್ತಿತ್ತು, ಯಾರಿಗೂ ಗೊತ್ತಿತ್ತು.
ಈ ಹೊರದೇಶದ ತಳಿಗಳೆಲ್ಲ ಬಪ್ಪು ತಾಗದ ಮೇಲೆ ಈಗ ಏಲಕ್ಕಿ ಮೇಲೂ ಬತ್ತೋಳು ಪಾಠ ಮಾಡೋದು ಇಡಿಲ್ಲ ಹೆಂಗಿತ್ತು ಇದು ಮೇಲ್ಗಡೆ ಬರ್ತಲ್ಲ ಮೇಲೆ ಕೆಳಗೆ ಎರಡು ಕಡೆ ಬರ್ತದೆ. ಇದಕ್ಕೆ ಬರುವುದಿಲ್ಲ, ಇದು ಮೇಲೆ ಉಪ್ಪು ಏಲಕ್ಕಿ, ಇದು ಗಿಡ ಏಲಕ್ಕಿ ಹೇಳ್ತಾರೆ. ಅವಾಗ ನಾವೆಂತ ಮಾಡೋದು ಕೆಳಗಡೆ ಬಿಸಿಲಿಗೆ ನೆಡೋದು. ಇದು ಒಂದು ಲೈನ್ ಇದ್ದಿತ್ತು ಪೂರ್ಣ. ಸೂರ್ಯೋದಯ ನೋಡ್ತಾರೆ, ನೋಡಲೇಬೇಕು ಹಂಗಾಗಿ ಗಿಡನೂ ಸರಿ ಆಗ್ತದೆ. ಸನ್ರೈಸ್ ಅಷ್ಟೇ, ಸನ್ಸೆಟ್ ಗಿಡ ಅಲ್ಲ ಇದು. ಮಾಡಿಕೆನೂ ಅಲ್ಲ. ಈಗ ಆ್ಯಕ್ಚುಲಿ ಅಮೆಜಾನ್ ಕಾಡಲ್ಲಿ ಜಾಸ್ತಿ ಹಣ್ಣು ಇರ್ತಾರೆ, ನಮ್ಮದಿಗೆಲ್ಲ ಹೆಬ್ಬ ಸಿಗ್ತದೆ. ಹಂಗೆ ಆದರೆ ಒಳ್ಳೆ ಟೇಸ್ಟ್ ಇತ್ತು, ಕಪ್ಪು ಹಣ್ಣು ಒಳ್ಳೆ ಟೇಸ್ಟ್ ಇತ್ತು. ಹೌದು, ಹಂಗೆ ಒಂದು 2-3 ಬೋರ್ಡ್ ಆಳು ಹೆಚ್ಚು ಕಮ್ಮಿ ಹೋಗ್ಬೇಕಿತ್ತಲ್ಲ. ನೀವು ಅಮೆಜಾನ್ ಕಾಡಿಗೊಂದು ಹೋಗೋದು ಉಳಿದೆ. ಸಂಜೆಯ ಇಳಿ ಬಿಸಿಲ ಗಿಡಗಳು. ನೋಡಿ ಇಲ್ಲೂ ಮಜಾ ಆಗಿದ್ದು ಅಂದರೆ ಅಲ್ಲೂ ಅಡಿಬದಿಗೆ ರೆಡ್ ಕಾರ್ಡ್ ಆಗ್ತದೆ. ಎಷ್ಟು ವರ್ಷ ಆಯ್ತು ಆ ಗಿಡಕ್ಕೆ? 3 ವರ್ಷ. ಸರಿ ಆಯ್ತು. ಇದು ನೋಡಿ ಕಟ್ನಾಗ ಬಂದಿತ್ತು ಸಲ ಹೆಂಗಿತ್ತು ಉದ್ದಿದ್ದ ಇದು. ಓಹೋ, ಒದ್ದು ಕರೆ ಇತ್ತು. ಇದಕ್ಕೆಲ್ಲ ಹೆಂಗೆ ಕಾಯ್ಬೇಕು ಜಾಕೆ ಬಂದಂಗೆ. ಅದ್ರ ಒಳಗಡೆ ಬೀಜ ಇತ್ತು, ಅದ್ಭುತ ಟೇಸ್ಟು. 28,000 ರೂಪಾಯಿ ಕೆ ಜಿ ಇತ್ತು ಡ್ರೈ ಫ್ರೂಟ್ಸ್. ಈಗಿಲ್ಲಿ ಮತ್ತೆ ಕರೆ ಬರಲ್ಲ ಹೊರಟಿದ್ದೀವಿ ಒಳಗೆ. ಅದ್ಭುತ ಟೇಸ್ಟ್ ಇತ್ತು. ಸಲಂ ಫ್ರೂಟ್ಗಳು ಸಣ್ಣ ಸಣ್ಣ ಅಟ್ಲೆ ಹಣ್ಣು ಆದಂಗೆ ಚಲೋ ಸ್ವೀಟ್ ಇತ್ತು. ಇದಕ್ಕೂ ಹೂ ಬರೋ ಸಾಧ್ಯತೆ ಇದ್ದು ನೋಡಿ. ಸುಳಿ ಬತ್ತು ಅಮಟೆ ಸೀಡ್ಲೆಸ್ ಎತ್ತಿಲ್ಲ ಅಂದರೆ ಇಡೀ ವರ್ಷ ಕೊಟ್ಟಿತ್ತು. ಅಂದರೆ ಇಡೀ ವರ್ಷ ತಿಂಬಲಡಿಲ್ರಿ ನೀವು ಹುಳಿ ಇಲ್ಲ ತಿಂದ ಹುಳಿ ಇದ್ದಿದ್ದಲ್ಲ ಅದರಡೇನು ಫುಲ್ ಸ್ವೀಟ್ ಇತ್ತು. ಅಂದ್ರೆ ವರ್ಷ ಹೋಗಿ ಬರ್ತಾ ಇತ್ತು. ಈಗ ಒಂದ್ಸಲ ಎಲೆ ಹಂಗೆ ಹುಳಿ ಹೇಳುವಷ್ಟು ಹುಳಿ ಇಲ್ಲ, ಸ್ವಲ್ಪ ಹುಳಿ ಫುಲ್ ಬೆಳೆದ್ರೆ ಕೆಪ್ಪೆನೆ. ಸಾಂಬಾರಿಗೆ ಹಾಕಿದ್ರು ಬಟಾಟೆ ಹೋಗ್ತಾರೆ ಕಡೆ. ಒಂದು 3 ವರ್ಷ, ಇದು 3ನೇ ವರ್ಷ ಇದು ಹಾಕಿ. ನನ್ನ ಲೆಕ್ಕ ಇನ್ನೂ 1 ವರ್ಷ ಬರ್ತದೆ. ಅಂದರೆ ಆ್ಯಕ್ಚುಲಿ 3 ವರ್ಷ ಅಂತೂ ಗ್ಯಾರಂಟಿ ಬರ್ತದೆ. ಅಂದರೆ ಹಾಕಿದ ದುಡ್ಡಿಗೆ ಇದು ಉಪಯೋಗನೇ ಜಾಸ್ತಿ. ಅದಕ್ಕೆ ದರ ಯಾವ ರೀತಿ ಬರ್ತದೆ? ಈಗ ನಾವು TSನಲ್ಲಿ ಅದನ್ನು ಕೆ ಜಿ ಲೆಕ್ಕದಲ್ಲಿ ನಾವು ತೊಗೊಂಡು ಬಂದಿದ್ವಿ. 22 ರೂಪಾಯಿ ಸೀರೆ ಲೆಕ್ಕದಲ್ಲಿ ಅವರು ನನಗೆ ಕೊಟ್ಟಿದ್ದಾರೆ. ನಾವು 1000 ಸೀರೆಗಳನ್ನು ತಂದಿದ್ದು ಸ್ವಲ್ಪ ಕಡಿಮೆ ಆಗಿದೆ. ರೈತರು ತಗೊಳ್ಳೋದು 22-23 ರೂಪಾಯಿಗೆ ಕೊಡ್ತಾರೆ. ಹಾಗಾಗಿ ಭಾಳ ಉಪಯೋಗಕಾರಿ. ಪ್ರತಿಯೊಬ್ಬನು ತೋಟಕ್ಕೆ ಬಳಸಲೇಬೇಕು ಇದನ್ನು. ಮಂಚಿನ ಶೀಟ್ ಬಳಸಿ ಅದು ಆಮೇಲೆ ಒಣಗಿ ಪ್ಲಾಸ್ಟಿಕ್ ಅಲ್ಲ, ಇದಾದರೂ ಕೂಡ ತೆಗಿಲಿಕ್ಕೆ ಏನೂ ತೊಂದರೆ ಇಲ್ಲ. ಯಾವಾಗ ತೆಗಿಬೇಕು ಅನಿಸ್ತಾ ಅವಾಗ ತೆಗಿಬೋದು. ಆದರೆ ಪ್ಲಾಸ್ಟಿಕನ್ನು ತೆಗಿಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಬಿಸಿಲಿಗೆ ಪುಡಿ ಆಗ್ತಾ ಹೋಗ್ತದೆ. ಆ ಕಾರಣದಿಂದ ಇದೇ ಹಾಕೋದು ಬೆಸ್ಟು. ಈಗ ನೀವು ಇಷ್ಟೊಂದು ಒಂದು ಏನು ಹೇಳ್ಬೋದು ಭಗೀರಥ ಪ್ರಯತ್ನ ಅಂತ ಹೇಳ್ಬೋದು. ಪಕ್ಕದಲ್ಲಿ ಒಂದು ದೊಡ್ಡದಾಗಿ ನೀರು ಹರಿಯುವಂಥ ಹೊಳೆ, ಎಲ್ಲಿ ನೋಡಿದ್ರು ಕಲ್ಲಿನ ಇದು, ಆಮೇಲೆ ಇನ್ನೊಂದು ಕಡೆ ನೋಡಿದ್ರೆ ಕಣ್ಣು ಹಾಯಿಸಿದಷ್ಟು ಎತ್ತರಕ್ಕೆ ಮರ, ಕಾಡು ಮತ್ತು ಗುಡ್ಡ. ಇಂಥ ಜಾಗದಲ್ಲಿ ಬಂದು ಇಷ್ಟು ಶ್ರಮ ವಹಿಸಿ ಇಷ್ಟು ಚೆನ್ನಾಗಿ ತೋಟ, ಆಮೇಲೆ ಕಾಳುಮೆಣಸು, ಜೊತೆಗೆ 10 ವೆರೈಟಿಯ ಯಾಲಕ್ಕಿ, ಬಾಳೆ, ಇಷ್ಟೆಲ್ಲ ಮಾಡಿಕೊಂಡು ಆಮೇಲೆ ಲೆಕ್ಕಕ್ಕೆ ಸಿಗದಷ್ಟು ಜಾತಿ ಅಂತ ಹಣ್ಣು ಗಿಡಗಳನ್ನು ಮ್ಯಾನೇಜ್ ಮಾಡ್ತಾ ಇದ್ದೀರಿ. ನೀವು ಪ್ರತಿನಿತ್ಯ ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಮತ್ತು ನಿಮ್ಮ ಕೃಷಿ ಒಂದು ಪ್ರಾಕ್ಟೀಸ್ ಅಂತ ಹೇಳ್ತಿರಲ್ಲ, ಅದನ್ನ ಯಾವ ರೀತಿಯಾಗಿ ನೀವು ನಿತ್ಯ ಕ್ರಮವನ್ನು ಕೈಗೊಳ್ತೀವಿ? ಈಗ ನಾವು ಬೇಗ ಮಲಗು ಬೇಗ ಇರು ಅಂತ ಹೇಳ್ತಾರೆ. ನಾವು 9 ಗಂಟೆಗೆ ಡೈಲಿ ನಿದ್ದೆ ಮಾಡ್ತೇನೆ. ಎಲ್ಲರೂ ಹೇಳ್ತಾರೆ ನನ್ನ ಫ್ರೆಂಡ್ಸು, ನೀವು 9 ಗಂಟೆಗೆ ನಿದ್ದೆ ಮಾಡ್ತಾರೆ, 12 ಗಂಟೆ ಮಾಡಬೇಕಂತ. ಆದರೆ ನಾನು ಮುಂಜಾನೆ 5 ಗಂಟೆಗೆ ಏಳಲೇಬೇಕು. ನಾ 5 ಗಂಟೆಗೆ ಎದ್ದು ಯಾವ್ಯಾವ ಗಿಡಗಳಿಗೆ ನೀರು ಉಣಿಸ್ಬೇಕು. ಮಳೆಗಾಲದಲ್ಲಿ ನಾನು ಬರೋದಿಲ್ಲ, ಮನೆಯಿಂದ ಲೇಟಾಗಿ ಬರ್ತೇನೆ. ಬೇಸಿಗೆಯಲ್ಲಿ ಯಾವ್ಯಾವ ಗಿಡಗಳಿಗೆ ನೀರು ಉಣಿಸ್ಬೇಕು, ಯಾವ್ಯಾವ ಗಿಡಗಳಿಗೆ ಇವತ್ತು ನೀರು ಉಣಿಸ್ಬಾರ್ದು. ಯಾಕಂದರೆ ವಾರಕ್ಕೆ 1 ದಿನ, ಡೈಲಿ 1 ದಿನ, 15 ದಿವಸಕ್ಕೆ 1 ದಿನ, ತಿಂಗಳಿಗೆ 1 ದಿನ ನೀರು ಹಾಕೋ ಗಿಡಗಳಿಗೆ ನನಗೆ ಗೊತ್ತಿದ್ದಾವೆ. ಹಾಗಾಗಿ ನಾ ಆಳುಗಳ ಹತ್ರ ಅದು ಯಾವ ಗಿಡಕ್ಕೂ ನೀರನ್ನು ಹಾಯಿಸೋದೇ ಇಲ್ಲ. ಕಾಮನ್ ಆಗಿ ಏನು ನೀರು ಹಾಕ್ತೇವೆ ಅದನ್ನು ಆಳುಗಳು ಹಾಯಿಸ್ತಾರೆ. ಇನ್ನು ಗೊಬ್ಬರ, ಸೊಪ್ಪು, ಮಣ್ಣು ಏನು ಮಾಡಬೇಕು, ಆ ಗಿಡಗಳಿಗೆ ಏನು ಮಾಡಬೇಕು ನಾನೇ ಖುದ್ದು ನಿತ್ಯ ಗಿಡಗಳಿಗೆ ಮಾಡಿಸ್ತೇನೆ. ಯಾಕೆಂದ್ರೆ ನಾವು 10,000 12,000 ಗಿಡಗಳನ್ನು ತಂದು ಒಂದು ಆಳು ಏನಾದರೂ ಒಂದು ಅದಕ್ಕೆ ಮಾರ್ಕ್ ಮಾಡಿದರೆ ಆ ಗಿಡ ಹೋಯ್ತು. ಹಾಗೆ ಹೋದರೆ ನನ್ನ ಕೈಯಿಂದನೇ ಹೋಗಲಿ, ಅವ್ರು ಮಾಡಿದ್ದಾರೆ ಅಂತ ಬೇಡ ಅಂಥೇಳಿ ಅದ್ರ ಮೇಂಟೆನೆನ್ಸ್ ನಾನೇ ಸ್ವಂತ ಮಾಡ್ತೇನೆ.
ತೋಟಗಳಲ್ಲೂ ಕೂಡ ನಾ ಇಲ್ಲದಿದ್ರೆ ಯಾವ ಕೆಲಸನೂ ನಾ ಮಾಡ್ಲಿಕ್ಕೆ ಕೊಡೋದಿಲ್ಲ. ಯಾಕಂದ್ರೆ ಪ್ರತಿಯೊಂದರಲ್ಲೂ ಆ ಊರಿ ಆಳುಗಳಿಗೆ ಇರುವುದಿಲ್ಲ. ಅವ್ರಿಗೆ ಪಗಾರ ಆದ್ರೆ ಆಯ್ತು, ಬಟ್ ಚಾ ಕೊಡ್ತಾರೆ, ಕೆಲಸ ಆದ್ರೆ ಆಯ್ತು. ಆದ್ರೆ ನಾವು ಮಾಡಿದ ಶ್ರಮ ಇರಬೇಕು ಅಂದರೆ ನಮ್ಮ ಶ್ರಮ ಅಲ್ಲಿ ಇರಲೇಬೇಕು. ನಮ್ಮ ಶ್ರಮ ಇದ್ದಾಗ ಮಾತ್ರ ಆಳುಗಳನ್ನು ತೊಗೊಂಡು ನಾವು ಕೆಲಸ ಮಾಡಿದಾಗ ಮಾತ್ರ ಕೃಷಿ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಉಂಟು. ಸೊ ಹಾಗಿದ್ರೆ ನೀವೀಗ ಬೆಳಗ್ಗೆ 5:30ಗೆ ಎದ್ದು ಇಲ್ಲೆಲ್ಲ ಕೆಲಸಗಳನ್ನು ನೋಡಿಕೊಂಡು ಇವನ್ನ ಇಷ್ಟು ಚೆನ್ನಾಗಿ ಮಾಡಲಿಕ್ಕೆ ಅಂದರೆ ಕೂಲಿಯವ್ರ ಮೇಲೆ ಡಿಪೆಂಡೆನ್ಸ್ಗಿಂತ ಜಾಸ್ತಿ ನಿಮ್ಮ ಸ್ವಂತ ಪ್ರಯತ್ನ ಮತ್ತು ಸ್ವಂತ ಕೆಲಸ ಇದರಲ್ಲಿ ಜಾಸ್ತಿ ಈ ಒಂದು ಬೆಳವಣಿಗೆಗೆ ಕಾರಣ ಅಂತ ಅಲ್ಲ. ಈಗ ನನಗೆ ಈ ಕೃಷಿಯಲ್ಲಿ ಏನು ಅನುಭವ ಉಂಟು ಅಷ್ಟೇ ನನ್ನ ಮನೆಯವರಿಗೂ ಉಂಟು. ನಾನು ಎಲ್ಲಾದ್ರೂ ನೆಂಟರ ಮನೆಗೆ ಹೋದರೆ, ಪ್ರವಾಸಕ್ಕೆ ಹೋದರೆ, ಎಲ್ಲಾದರೂ ನಮ್ಮ ವ್ಯಾಪಾರ ಆಟಗಳಿಗೆ ಪೇಟೆಗೆ ಹೋದಾಗ ನಾ ಮಾಡಿದಷ್ಟೇ ಜವಾಬ್ದಾರಿ ನನ್ನ ಮನೆಯವರು ಮಾಡ್ತಾರೆ. ಯಾಕಂದ್ರೆ ನನಗೆ ಎಷ್ಟು ಅರಿವು ಇದೆ ಅಷ್ಟು ಅವರಿಗೂ ಇದೆ ಇದರಲ್ಲಿ. ಯಾಕಂದ್ರೆ ಅವರು ಅದರಲ್ಲಿ ಮಾಡ್ತಾ ಇರೋದ್ರಿಂದ ಹಾಗಾಗಿ ನಾವು ಇಬ್ಬರೂ ಸೇರಿ ಆ ಪ್ರಮಾಣದಲ್ಲಿ ಆಳುಗಳನ್ನು ತಗೊಂಡ್ರು ಕೂಡ ಇಬ್ಬರು ಅನುಭವದ ಮೇಲೆ ಮಾಡೋದು. ನಾವು ಇಬ್ಬರಲ್ಲಿ ಒಬ್ಬರು ಇದ್ದೇ ಇರ್ತೇವೆ ಕೆಲಸ ಮಾಡುವಾಗ. ಮತ್ತು ಈಗ ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಕೇಳೋದೇನೆಂದರೆ, ಈಗಿನ ಒಂದು ಯುವ ಪೀಳಿಗೆಗೆ, ಒಂದು ಯುವಕರಿಗೆ ಈ ಕೃಷಿ ಮತ್ತು ಈ ಥರ ಹಣ್ಣುಗಳು ಇದೊಂದು ವಿಶಿಷ್ಟವಾದ ಪ್ರಪಂಚ. ಈಗ ನಾವು ನೋಡ್ಲಿಕ್ಕೆ ಹೋದರೆ ಈ ಥರದ ಒಂದು ಪರಿಸರ ಮತ್ತು ಈ ಥರದ ಒಂದು ಇಷ್ಟೊಂದು ವೆರೈಟಿಯ ಗಿಡಗಳು, ಹಣ್ಣುಗಳು, ಈ ಥರ ಒಂದು ತೋಟ, ಇದೆಲ್ಲ ಅಂದರೆ ಈಗ ಸ್ವರ್ಗ ಸುಖ ಅಂತ ಹೇಳ್ತಾರಲ್ಲ, ಆ ಥರದ ಒಂದು ಲಿಸ್ಟಿಗೆ ಈ ಜಾಗ ಸೇರ್ತದೆ ನಾನು ನೋಡಿದ ಪ್ರಕಾರ. ಈಗ ತುಂಬ ತೋಟಗಳನ್ನು ನಾನು ನೋಡಿದ್ದೇನೆ. ಆದರೆ ಎಲ್ಲ ತೋಟಗಳು ಸಹಜವಾಗಿ ಆರ್ಥಿಕವಾದ ಒಂದು ಉದ್ದೇಶ ಮಾತ್ರ ಇರ್ತದೆ ಬಿಟ್ಟರೆ ಉಳಿದಂಥ ಪ್ರಕೃತಿದತ್ವವಾದ ಒಂದು ಅದನ್ನು ಸೇರಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಇದು ಭಾಳ ಕಡಿಮೆ ಇರ್ತದೆ. ಈಗ ನೋಡಿದ್ರೆ ನಿಮ್ಮ ತೋಟದಲ್ಲಿ ನಮಗೆ ಅದೆಲ್ಲದೂ ಕಾಣಿಸ್ತಾ ಉಂಟು. ಒಂದು ಹೊಳೆ ಅಥವಾ ಒಂದು ಇದೆಲ್ಲ ಒಂದು ಏನು ಹೇಳ್ತೀವಲ್ಲ ಎಲ್ಲ ಸೇರಿಕೊಂಡು ಇಲ್ಲಿದೆ. ಆದ್ದರಿಂದ ಈ ಒಂದು ಇದರಲ್ಲಿ ಇದ್ದುಕೊಂಡು ನೀವು ಈಗಿನ ಯುವ ಪೀಳಿಗೆಗೆ ನೀವು ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ನಾನು ಹೇಳೋದು ಕೃಷಿಗೆ ಮೋಸ ಇಲ್ಲ. ಕೃಷಿಯನ್ನು ಮಾಡಿದರೆ ಯಾವುದೇ ರೈತ ಇರಲಿ ಅಥವಾ ಉದ್ಯಮಿ ಆಗಲಿ ಅಥವಾ ಯಾವ್ದಾದ್ರು ಶಾಲೆ ಕಲಿತು ಮನೆಗೇನು ಬಂದಿರ್ತಾನೆ ಅವನ ಕೃಷಿಯಲ್ಲಿ ಮಾಡಿದರೆ ಇವತ್ತೇನು ಒಂದು ದೊಡ್ಡ 1 ಲಕ್ಷ ರೂಪಾಯಿನ ಆದಾಯದ ನೌಕರಿ ಏನು ತಗೊಳ್ತಾನೆ ಅದರ 2 ಪಟ್ಟು ಇಲ್ಲ 50,000 ದುಡಿದ್ರು ಕೂಡ ಆ ಸುಖವನ್ನು ಪಡಿತಾನೆ. ಯಾಕಂದ್ರೆ ಇಲ್ಲಿನ ಗಾಳಿ ಇರ್ಬೋದು, ಇಲ್ಲಿನ ಖುಷಿ ಇರ್ಬೋದು, ಈ ಕೃಷಿ ಬಗ್ಗೆ ಇರ್ತಕ್ಕಂಥ ಖುಷಿ ಇರ್ಬೋದು, ಎಲ್ಲವೂ ಕೂಡ ಒಂದಾನೊಂದು ಕಾಲದಲ್ಲಿ ನಾವು 10 ಬೆಳೆಗಳನ್ನು ಮಾಡಿದರೆ ಇವತ್ತು ಅಡಿಕೆಗೆ ಮಾರ್ಕೆಟ್ ಉಂಟು, ನಾಳೆ ಬೆಳಗ್ಗೆ ಅಡಿಕೆ ರೋಗ ಬಿಡುವುದು ಒಂದು ದಿಕ್ಕು, ಮಾರ್ಕೆಟೇ ಬಿದ್ದೋಯ್ತು. ಯಾವುದೋ ಕಾರಣದಿಂದ ಅಡಿಕೆ ಬ್ಯಾನು ಮತ್ತೇನೋ ಬ್ಯಾನು ಬಂದು ಅಡಿಕೆ ಮಾರ್ಕೆಟ್ ಬಿದ್ದೋಯ್ತು. ಅವತ್ತು ನಾವು ತೆಂಗು ಮಾಡಿದ್ರೆ ತೆಂಗಿನ ಬೆಳೆಯಲ್ಲಿ ಆದಾಯ ಪಡಿಬೋದು, ಬಾಳೆ ಮಾಡಿದ್ದಿದ್ರೆ ಬಾಳೆಯಲ್ಲಾದರೂ ಸಿಗ್ಬೋದು, ಕಾಳುಮೆಣಸು ಮಾಡಿದ್ದಿದ್ರೆ ಕಾಳುಮೆಣಸಲ್ಲಾದ್ರೂ ಬದುಕಬಹುದು. ಹೀಗೆ ಅನೇಕ ವಿಧವಾದಂಥ ಬೆಳೆಗಳನ್ನು ನಾವು ಮಾಡಿದರೆ ಒಂದಲ್ಲ ಒಂದು ಬೆಳೆ ನಮ್ಮ ಕೈಯನ್ನು ಹಿಡಿದೇ ಹಿಡಿತದೆ, ಒಂದು ಬೆಳೆ ಹೋದರೂ ಕೂಡ. ಹಾಗಾಗಿ ಅಡಿಕೆಯನ್ನೇ ಒಂದನ್ನೇ ನಂಬಿ ಯಾರು ದಯವಿಟ್ಟು ಕೃಷಿ ಮಾಡಬಾರ್ದು ಅಂತ ನನ್ನ ಮುಖ್ಯ ಉದ್ದೇಶನೂ ಕೂಡ. ಮತ್ತು ಯಾರೇ ಬಂದರೂ ಕೂಡ ನನಗೆ ತಿಳಿದ ಮಟ್ಟಿಗೆ ನಾನು ಜನರಿಗೆ ಹೇಳೋದು ಯಾಕೆ ಅಂತ ಕೇಳಿದರೆ ಅವರು ಅದನ್ನು ಅಳವಡಿಸ್ಕೊಂಡು ಮಾಡಲಿ, ನಮ್ಮಂತೆ ಒಂದು 10 ಜನ ಬದುಕಲಿ ಹೇಳುವುದೇ ನಮ್ಮ ಉದ್ದೇಶ. ಇವತ್ತು ನನಗೆ ಪ್ರತಿ ವರ್ಷ ಬಾಳೆಯಲ್ಲಿ ಒಂದು 30,000 ಸಿಗ್ತದೆ, ಡ್ರ್ಯಾಗನ್ ಹಣ್ಣಿನಲ್ಲಿ ನಾವು 50,000 ದುಡಿತೇನೆ, ಕಾಫಿಯಲ್ಲಿ ನನಗೆ ಈ ವರ್ಷ ಹೆಚ್ಚು ಆದಾಯ ಬರಲಿಲ್ಲ, ಒಂದು 5 kg ಬಂತು, ಇರಲಿ ಒಂದು 500 ರೂಪಾಯಿ ಸಿಕ್ತು. ಹೀಗೆ ಪ್ರತಿ ಹಂತದಲ್ಲೂ ಕೂಡ ಬಾಳೆಯಲ್ಲಿ ಹಣ ಆಯಿತು. ಕೆಲವಷ್ಟು ನಾವು ಹಿತ್ತಲನ್ನು ಮಾಡಿದ್ದೆ, ನಾನು ತೊಂಡೆಕಾಯಿ ಕಳಿಸಲ 2 ಕ್ವಿಂಟಲ್ ತೊಂಡೆಕಾಯಿನ ನಾನು ತಿಂದು ಬಿಟ್ಟು ಹೆಚ್ಚು ಕೊಟ್ಟೆ, ಜನ ಮಾರ್ಕೆಟಿಗೆ ಕೊಟ್ಟೆ, 40 ರೂಪಾಯಿ ಕೆಜಿಲಿ ಕೊಟ್ಟೆ. ಹಾಗೆ ನಾವು ಮಾಡಿದರೆ ಏನು ಮಾಡಿದ್ರು ಇವತ್ತು ದರ ಉಂಟು, ಮಾರ್ಕೆಟ್ ಉಂಟು. ನಮಗೆ ಅದು ನಾವು ಖಾಲಿ ಆ ಕಡೆ ಈ ಕಡೆ ಓಡಾಡುತ್ತಾ 4 ಕಡೆ ತಿರುಗುತ್ತಾ ಇರೋದ್ರಿಂದ ಒಂದು 10 ನಿಮಿಷಗಳ ಕಾಲ ನಾವು ಸೀರಿಯಸ್ ಆಗಿ ಯೋಚನೆ ಮಾಡ್ಕೊಂಡು ನಾವು ಕೃಷಿಯಲ್ಲಿ ತೊಡಗಿದ್ರೆ ಯಾರಿಗೂ ಕೃಷಿಯಲ್ಲಿ ಮೋಸನೇ ಇಲ್ಲ. 100% ಆಗಿ ಸಂತೋಷ ಜೀವನದಲ್ಲಿ ಇರ್ಬೋದು. ಸೊ ನೀವು ಈಗ ಹೇಳೋದು ಏನಂದರೆ, ಈಗ ಸಿಟಿಯಲ್ಲಿ ಹೋಗಿ ಅಲ್ಲಿ ಕಷ್ಟಪಟ್ಟು ಮಾಡೋದಕ್ಕಿಂತ ಇಲ್ಲಿ ಒಂದು ಉತ್ತಮವಾದ ಆದಾಯ ಜೊತೆಗೆ ಒಂದು ನೆಮ್ಮದಿಯ ಬದುಕಬಹುದು. 100% 100ಕ್ಕೆ 100 ಅವ ಖುಷಿಯ ಜೀವನ ಮಾಡಬೇಕು ಅಂದ್ರೆ ಕೃಷಿಯಲ್ಲೇ ತೊಡಗಬೇಕು. ಯಾಕಂದ್ರೆ ಇವತ್ತು ನಮಗೆ ಯಾರು ನೀವು ಅದು ಮಾಡು ಇದು ಮಾಡು ಹೇಳುವಂಥವ್ರು ಯಾರೂ ಇಲ್ಲ. 4 ದಿನ ಮನೇಲಿ ಆರಾಮ್ ಕೂತ್ರು ಯಾರು ಕೇಳೋರಿಲ್ಲ. 4 ದಿನ ಆರಾಮ್ ತೋಟದಲ್ಲಿ ದುಡಿದ್ರು ಸಾಕು. ವರ್ಷದ 365 ದಿನ ತೋಟದಲ್ಲಿ ದುಡಿಬೇಕಂತ ಏನಿಲ್ಲ. ಅವನಿಗೆ ಜವಾಬ್ದಾರಿ ಇದ್ರೆ ವಾರದಲ್ಲಿ 3 ದಿನ 2 ದಿನ ಕೆಲಸ ಮಾಡಿದ್ರು ಕೂಡ ತೋಟವನ್ನು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಆದಷ್ಟಿಂದ ಕೃಷಿಯಲ್ಲೇ ಖುಷಿ ಇದೆ. ನಾವೊಂದು ಲೇಖನವನ್ನು ಬರೆದಿದ್ದೆ, ಕೃಷಿಯಲ್ಲೇ ಖುಷಿ ಇದೆ ಮತ್ತೆ ಯಾವುದ್ರಲ್ಲೂ ಖುಷಿ ಇಲ್ಲ ಅಂತ ಬರೆದಿದ್ದೆ. ಹಾಗಾಗಿ ಆ ಥರದಲ್ಲೇ ಜನ ಅದನ್ನು ಅನುಭವಿಸ್ಬೇಕು ಅಂತ ಹೇಳೋದೇ ನನ್ನ ಉದ್ದೇಶ. ಸುಬ್ರಹ್ಮಣ್ಯ ಗಾಂವ್ಕರ್ ಅವರೇ, ನಿಮ್ಮ ತೋಟದಲ್ಲಿ ನಮ್ಮನ್ನೆಲ್ಲ ಓಡಾಡಿಸಿ ನಿಮ್ಮಲ್ಲಿರುವಂಥ ಗಿಡಗಳನ್ನೆಲ್ಲ ತೋರಿಸಿ ನಿಮ್ಮ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡು ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ಒಂದು ಉತ್ತಮವಾದಂಥ ಪ್ರಪಂಚವನ್ನು ತೋರಿಸ್ಕೊಟ್ಟಿದ್ದೀರಿ. ಇದಕ್ಕಾಗಿ ವಿಶ್ವಂಬರ TV ಹಾಗೂ ನಮ್ಮೆಲ್ಲರ ವತಿಯಿಂದ ನಿಮಗೆ ಧನ್ಯವಾದಗಳು ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. na na na